ಪರೀಕ್ಷಾ ಜ್ವರ ಇಲ್ಲ ಪರೀಕ್ಷಾ ಭಯ ನಿಮ್ಗೆ ಯಾಕೆ ಬರ್ತಾ ಇದೆ ಅಂದ್ರೆ ನಿಮ್ ಬಗ್ಗೆ ನಿಮ್ ತಂದೆ ತಾಯಿ, ನಿಮ್ಮ ಗುರು ಹಿರಿಯರು, ನಿಮ್ಮ ಟೀಚರ್ಸ್, ನಿಮ್ಮ ಸಮಾಜ ನಿಮ್ಮನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಿದ್ದಾರೆ. ಆದ್ರೆ ನೀವು ನಿಮ್ಮ ಬಗ್ಗೆ, ನಿಮ್ಮ ಜೀವನದ ಬಗ್ಗೆ, ನಿಮ್ಮ ದೇಹದ ಬಗ್ಗೆ ನೀವು ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾ ಇಲ್ಲ. ಅದಕ್ಕೆ ನಿಮ್ಗೆ ಪರೀಕ್ಷಾ ಭಯ ಬಂದಿದೆ, ಪರೀಕ್ಷಾ ಜ್ವರ ಬಂದಿದೆ, ಅದಕ್ಕೆ ಟೆನ್ಷನ್ ಆಗ್ತಾ ಇದೆ. ನಿಮ್ಗೆ ಅನ್ನಿಸ್ಬೋದು, ಏನ್ ಸ್ವಾಮೀಜಿ ನಾವು ಜೀವನದಲ್ಲಿ ನಾವು SSLC ಎಕ್ಸಾಮ್ ನ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಅಂತಂದ್ರೆ ನಮಗ್ ಜ್ವರ ಹೆಂಗ್ ಬರ್ತಿತ್ತು, ಭಯ ಹೆಂಗ್ ಬರ್ತಾ ಇತ್ತು, ಆರಾಮಾಗಿ ಏನಾದ್ರೂ ಆಗ್ಲಿ ಬಿಡು ಅಂತ ಹೇಳ್ತಿದ್ವಲ್ಲ ಅಂತ. ನಿಜವಾಗ್ಲೂ ಇಲ್ಲ ಮಕ್ಕಳೇ. ಸ್ವಲ್ಪ ಕುತ್ಕೊಂಡು ನೀವು ಆಲೋಚನೆಯನ್ನು ಮಾಡಿ, ನಿಮ್ಮ ಜೀವನವನ್ನ ನೀವು ಯಾವತ್ತಾದ್ರೂ ಸೀರಿಯಸ್ ಆಗಿ ತೆಗೆದುಕೊಂಡಿದ್ರೆ ನಿಜವಾಗ್ಲೂ ನಿಮ್ಗೆ ಟೆನ್ಷನ್ ಆಗಲ್ಲ, ಸ್ಟ್ರೆಸ್ಸು ಬರಲ್ಲ, ಆಂಗ್ಸೈಟಿನೂ ಬರಲ್ಲ, ಇಲ್ಲ ನಿಮ್ಗೆ ಭಯನೂ ಆಗೋದಿಲ್ಲ. ನಾಳೆ ಏನಾದ್ರೂ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಕಡಿಮೆ ಬಂತು ಅಂತ, ಫೇಲ್ ಆಯ್ತು ಅಂತೇಳಿ ನೀವು ಆತ್ಮಹತ್ಯೆನೂ ಮಾಡ್ಕೊಳ್ಳಲ್ಲ. ಇದೆಲ್ಲ ಬರ್ತಾ ಇದೆ ಅಂದ್ರೆ ನಿಮ್ಮ ಜೀವನವನ್ನ ನೀವು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ. 2020 ಮ್ಯಾಚ್ ಇದೆ ಅಂದಾಗ ಯಾರಾದ್ರೂ ನಿಮ್ಮ ತಂದೆ ಆಗ್ಲಿ, ನಿಮ್ ತಾಯಿ ಆಗ್ಲಿ, ನಿಮ್ ಟೀಚರ್ಸ್ ಆಗ್ಲಿ ಬಂದು ಇನ್ಫಾರ್ಮೇಶನ್ ಕೊಡ್ಬೇಕಾ ನಿಮ್ಗೆ? ಇಲ್ಲ. ಮಧ್ಯರಾತ್ರಿ ಇದ್ರೂ ಕೂಡ ಫೈನಲ್ ಕ್ರಿಕೆಟ್ ಮ್ಯಾಚ್ ಇದ್ದಾಗ ನಿಮ್ಗೆ ಯಾರಿಗಾದ್ರೂ ಬಂದು ಎಬ್ಬಿಸ್ಬೇಕಾ? ಇಲ್ಲ. ನಿಮ್ಗೊಂದು ಅಲಾರಾಮ್ ಯಾರಾದ್ರೂ ಇಟ್ಕೊಡ್ಬೇಕಾ? ಇಲ್ಲ. ಮೊನ್ನೆ 2020 ಮ್ಯಾಚ್ ನಡೆದಿದ್ದು ಯಾವ್ದಪ್ಪ? ಲಾಸ್ಟ್ ಮ್ಯಾಚು ಶ್ರೀಲಂಕಾ ಇಂಡಿಯಾ. ಏನ್ ಸ್ಕೋರು? ಯಾರು ಗೆದ್ರು? ಇಂಡಿಯಾ. ಯಾರು ಮ್ಯಾನ್ ಆಫ್ ದ ಮ್ಯಾಚು ಅಲ್ವಾ? ನೋಡಿ, ಪಟ ಪಟ ಹೇಳ್ಕೊಂಡ್ ಬರ್ತೀರ ಅಲ್ವಾ ಮಕ್ಳೇ? ನೋಡಿ, ನಿಮ್ಗೆ ಅದ್ರಲ್ಲಿ ಸಿಲೆಬಸ್ ಅಲ್ಲಿ ಇರ್ಲಿಲ್ಲ, ನಿಮ್ಮ ಮ್ಯಾಥ್ಸ್ ಟೀಚರ್ ಹೇಳ್ಕೊಡ್ಲಿಲ್ಲ ಅಲ್ವಾ? ಶಾರ್ಟ್ ಕಟ್ ಮೆಥಡ್ ಅಂತ ಹೇಳ್ಕೊಟ್ಟಿದ್ರ ಎಲ್ಲ ಸ್ಕೋರ್ಗಳನ್ನ ಹೆಂಗ್ ನೆನ್ಪಿಟ್ಕೋಬೇಕು ಅಂತ. ಆಮೇಲೆ ಹೇಳ್ತೀವಿ, ಸ್ವಾಮೀಜಿ ನಮ್ಗೆ ಮೆಮೊರಿ ಇಲ್ಲ, ನಾ ಹೌ ಟು ಇನ್ಕ್ರೀಸ್ ಮೈ ಮೆಮೊರಿ ಅಂತ ಒಂದು ಕಾರ್ಯಾಗಾರ ಇಡಬೇಕು ಅಂತ ಅಲ್ವಾ? ಕ್ರಿಕೆಟ್ ಮ್ಯಾಚ್ ಯಾವಾಗ್ಲೂ ಆಗಿದ್ದು ನೆನಪಿದೆ, ಮ್ಯಾನ್ ಆಫ್ ದ ಮ್ಯಾಚ್ ನೆನಪಿದೆ, ಯಾರ ಮಧ್ಯ ಆಗಿದ್ದು ನೆನಪಿದೆ, ಅದ್ರಲ್ಲಿ ಡಕ್ಔಟ್ ಎಷ್ಟಾಯ್ತು, ವೈಡ್ ಎಷ್ಟಾಯ್ತು, ಸಿಂಗಲ್ ಎಷ್ಟಾಯ್ತು, 4 ಯಾವ ನೋಡ್ದ, 6 ನೋಡ್ದ, ವಿರಾಟ್ ಕೊಹ್ಲಿ ಏನ್ ಮಾಡಿದ್ದ, ಅವ್ನು ಯಾವ ತರ ಬಟ್ಟೆ ಹಾಕೊಂಡಿದ್ದ, ಅವ್ನು ಬಿಳಿದ್ ಹಾಕೊಂಡಿದ್ದ, ಕೆಂಪುದ್ ಹಾಕೊಂಡಿದ್ದ, ಮಗಕ್ಕೆ ಯಾವ ಕಲರ್ ಹಾಕೊಂಡು ಎಲ್ಲ ಅಬ್ಸರ್ವ್ ಮಾಡಿರ್ತೀವಿ, ಕೇಳಿದೆಲ್ಲ ಪಟ 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 ಹೇಳ್ಕೊಂಡ್ ಬರ್ತೀವಿ. ಹೀರೋಯಿನ್ ಬಗ್ಗೆ ಯಾರು ಡೇಟಿಂಗ್ ಮಾಡ್ತಾರೆ, ಯಾರ ಜೊತೆ ಚಾಟಿಂಗ್ ಮಾಡ್ತಾರೆ ಎಲ್ಲ ಹೇಳ್ತೀವಿ. ನಮ್ಮ ಮ್ಯಾಥ್ಸ್ ಫಾರ್ಮುಲಾ, ನಮ್ಮ ಸೈನ್ಸ್ ಕಾನ್ಸೆಪ್ಟ್ಸ್, ಫಿಸಿಕ್ಸ್ ಕಾನ್ಸೆಪ್ಟ್ಸ್ ಹೇಳ್ರಿ ಅಂದ್ರೆ ಸ್ವಾಮೀಜಿ ಮೆಮೊರಿ ಸ್ವಲ್ಪ. ಯಾಕೆಂದ್ರೆ ಮಕ್ಕಳೇ, ನೀವು ಕ್ರಿಕೆಟ್ ಮ್ಯಾಚ್ ನ ಸೀರಿಯಸ್ ಆಗಿ ನೋಡ್ತಾ ಇದ್ದೀರಾ, ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಯು ಆರ್ ಎಂಜಾಯಿಂಗ್ ದ ಕ್ರಿಕೆಟ್ ಮ್ಯಾಚ್, ಯು ಆರ್ ಎಂಜಾಯಿಂಗ್ ದ ಫಿಲಮ್ಸ್ ಅಂಡ್ ಯು ಆರ್ ಫಾಲೋಯಿಂಗ್ ಯುವರ್ ಹೀರೋ ಆರ್ ಹೀರೋಯಿನ್, ಸೋ ಕಾಲ್ಡ್ ಹೀರೋ ಆರ್ ಹೀರೋಯಿನ್. ಆದ್ರೆ ಕಷ್ಟಪಟ್ಟು ನಿಮ್ಮ ಅಪ್ಪನಿಗೋಸ್ಕರನೋ, ನಿಮ್ಮ ಅಮ್ಮನಿಗೋಸ್ಕರನೋ, ಇಲ್ಲ ಪಾಪ ಟೀಚರ್ಸ್ ಕಷ್ಟಪಟ್ಟು ನಿಮ್ಗೆ ಪಾಠ ಮಾಡ್ತಾರಲ್ಲ ಅವ್ರಿಗೋಸ್ಕರ ಸ್ವಲ್ಪ ಓದ್ತೀರಾ ನೀವು. ಅದೇ ಡಿಫ್ರೆನ್ಸ್ ಆಗ್ತಾ ಇರೋದು ಮಕ್ಕಳೇ. ಕಷ್ಟಪಟ್ಟು ಓದ್ತೀರಾ, ಇಷ್ಟಪಟ್ಟು ಕ್ರಿಕೆಟ್ ಮ್ಯಾಚ್ ನೋಡ್ತೀರಾ. ಇದೇ ಜೀವನದಲ್ಲಿ ವಿಪರ್ಯಾಸ. ಸಚಿನ್ ತೆಂಡೂಲ್ಕರ್ ಒನ್ ಆಫ್ ದ ಗ್ರೇಟೆಸ್ಟ್ ಬ್ಯಾಟ್ಸ್ಮನ್ ಎವರ್ ಫೌಂಡ್ ಬ್ಯಾಟ್ಸ್ಮನ್ ಅಂತ ನಮ್ಗೆಲ್ಲ ಗೊತ್ತು. ಅವನು ಒಂದು ಬ್ಯಾಟ್ಸ್ಮನ್ ಆದ, ಅವನನ್ನ DP ಪ್ರೊಫೈಲ್ ಪಿಕ್ಚರ್ ಆಗಿ ಹಾಕೊಳ್ತೇವೆ, ಫೇಸ್ಬುಕ್ ಅಲ್ಲಿ, ವಾಟ್ಸಪ್ ಅಲ್ಲಿ, ಸರಿ ವಂಡರ್ಫುಲ್. ಆದ್ರೆ ಆ ಮಟ್ಟಕ್ಕೆ ಹೋಗ್ಲಿಕ್ಕೆ ಅವನು ಏನ್ ಪ್ರಯತ್ನ ಮಾಡಿದಂತ ಅವನ ಆಟೋಬಯೋಗ್ರಫಿ ನೀವೇನು ಅಪ್ಪಿತಪ್ಪಿ ತರದ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅವನು ಹೇಳ್ತಾನೆ, 6 ರಿಂದ 7 ಗಂಟೆಗಳ ಕಾಲ ಪ್ರತಿ ದಿವಸ ನಾನು ಬ್ಯಾಟ್ನ ಬಾಲನ್ನ ಇಟ್ಕೊಂಡು ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಯಾವುದೇ ಪಂಗಲ್ ಅಂತ ಆಗ್ಲಿ, ಇಲ್ಲ ಯುಗಾದಿ ಹಬ್ಬ ಆಗ್ಲಿ ಅಂತ, ದಸರಾ ಆಗ್ಲಿ, ದೀಪಾವಳಿ ಅಂತ ನಾನು ಒಂದ್ ದಿವಸ ನಿಲ್ಸಿಲ್ಲ. ಪ್ರತಿ ದಿವಸ ನಾನು ಯುವಕನಾಗಿದ್ದಾಗ ಸ್ಟೇಡಿಯಂಗೆ ಹೋಗದೆ ಒಂದ್ ದಿವಸ ನಾನು ತಪ್ಪಿಸಿಲ್ಲ. 6-7 ಗಂಟೆಗಳ ಕಾಲ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಎಷ್ಟೋ ಸರಿ ಬ್ಯಾಟ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ ನನ್ನ ಕೈಯಲ್ಲೆಲ್ಲ ಗಂಟುಗಳು ಬಂದಿದ್ವು, ಆ ಗಂಟಿಂದ ನೋವ್ತಾ ಇತ್ತು. ಆದ್ರೂ ಕೂಡ ನನ್ನ ಪ್ರಾಕ್ಟೀಸ್ ನಾನು ನಿಲ್ಲಿಸ್ಲಿಲ್ಲ ಅಂತೇಳಿ. ಬಿಕಾಸ್ he took his life serious. That's why he became one of the strongest and one of the beautiful batsmen in the world, and he had created the history, and that is a mystery again. So ನೀವು ನಿಮ್ಮ ಜೀವನವನ್ನು ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದ್ರೆ ವಿದ್ಯಾರ್ಥಿನಿಯರೇ, ಅಲ್ಲಿ ನಮ್ಗೆ ಬರ್ತದೆ. ಹೋದ ವರ್ಷ ಸೃಜನಾ ಅನ್ನುವಂಥವ್ಳು SSLC ಎಲ್ಲ PUC ಫಸ್ಟ್ ರ್ಯಾಂಕ್ ಬಂತು. ಆ ಫಸ್ಟ್ ರ್ಯಾಂಕ್ ಬಂದಿರೋ ಇಂಟರ್ವ್ಯೂನ ಎಷ್ಟು ಜನ ನೀವು ನೋಡಿದ್ದೀರಾ? ಯಾರಿಲ್ಲ. ಫಾಟ್ ಅಂತ ಹೇಳ್ತೀರಾ. ನೋಡಿ, ನೀವು SSLC ಒಳ್ಳೆ ಮಾರ್ಕ್ಸ್ ತಗೋಬೇಕು ಅಂತ ನಿಮ್ಗೆ ಇಚ್ಛೆ ಇದ್ದಿದ್ರೆ 2017 2018 ಯಾರ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಅವ್ರದ್ದು TV ಇಂಟರ್ವ್ಯೂ ಏನಿತ್ತು, ನ್ಯೂಸ್ ಪೇಪರ್ ಇಂಟರ್ವ್ಯೂ ಏನಿತ್ತು, ಅದನ್ನ ಕುತ್ಕೊಂಡು ಓದಿರ್ತಿದ್ರಿ. ಹೌ he or she has read, ಅವಳು ಹೇಗೆ ಓದಿದ್ಲು, ಅವಳಿಗೆ ಯಾವ ಸಬ್ಜೆಕ್ಟ್ ಕಷ್ಟ ಇತ್ತು, ಅವಳು ಎಷ್ಟು ಗಂಟೆ ಓದ್ತಾ ಇದ್ಲು, ಅವಳು ಯಾವ ಶಾಲೆಯಲ್ಲಿ ಹೋಗಿದ್ಲು, ಅವಳು ಯಾವ ಕಾಲೇಜಲ್ಲಿ ವ್ಯಾಸಂಗವನ್ನ ಮಾಡಿದ್ಲು, ಅವಳು ಎಷ್ಟು ಗಂಟೆ ಓದ್ತಾ ಇದ್ಲು, ಅವಳ ಟೈಮ್ ಟೇಬಲ್ ಹೇಗಿತ್ತು, ಅವಳು ಎಷ್ಟು ಗಂಟೆ ಯಾವ ತರ ಓದ್ಲು, ವಾಟ್ ಈಸ್ ಅ ಸ್ಟ್ರಾಟಜಿ. ನೋಡಿ, ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ವಿ ಆರ್ ನಾಟ್ ಸೀರಿಯಸ್ ಅಬೌಟ್ ಅವರ್ ಲೈಫ್. ಬೇಡೋ ಬಂದ್ರೆ ಬಂತು, ಬಿಟ್ರೆ ಹೋಯ್ತು. ವಿ ಹ್ಯಾವ್ ನಾಟ್ ಟೇಕನ್ ಅವರ್ ಲೈಫ್ ಸೀರಿಯಸ್, ಮೈ ಡಿಯರ್ ಯಂಗ್ ಇಂಡಿಯನ್ಸ್. 2017 8 ಲಕ್ಷ ಇಂಜಿನಿಯರ್ಸ್, ನಿಮ್ಮೆಲ್ಲ ಇಂಜಿನಿಯರ್ಸ್ ಆಗ್ಬೇಕು ಅಂತ ತುಂಬಾ ಜನಕ್ಕೆ ಇಚ್ಛೆ ಇರುತ್ತೆ. 8 ಲಕ್ಷ ಜನ ಇಂಜಿನಿಯರ್ಸ್ ಪಾಸ್ ಆಗಿ ಬಂದಿದ್ದಾರೆ 2017. ಅದರಲ್ಲಿ 25% ಮಾತ್ರ
ಕೆಲಸ ಸಿಗ್ತಾ ಇದೆ. ಇನ್ 75 ಜನ ಮೈಸೂರು ಬೆಂಗಳೂರಲ್ಲಿ ನೋಡಿದ್ರೆ ಆಟೋ ಡ್ರೈವಿಂಗ್ ಮಾಡ್ತಾ ಇದ್ದಾರೆ. KFC, ಮೆಕ್ಡೊನಾಲ್ಡ್ಸ್ ಎಲ್ಲ ಸೂಪರ್ ಮಾಲ್ಗಳಲ್ಲಿ 7,000, 8,000, 10,000ಕ್ಕೆ ಕೆಲಸ ಮಾಡ್ತಿದ್ರು ಇಂಜಿನಿಯರ್ಸ್. ನೀವೆಲ್ಲ ತುಂಬಾ ಜನ ಡಾಕ್ಟರ್ಸ್, ಇಂಜಿನಿಯರ್ಸ್ ಆಗ್ಬೇಕು ಅಂತಿದ್ದೀರಲ್ಲ. 8 ಲಕ್ಷ ಜನ ಒಂದು ವರ್ಷದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಿದ್ದಾರೆ ಭಾರತದಲ್ಲಿ. ಇನ್ ಜಸ್ಟ್ ಇಂಜಿನಿಯರ್ಸ್ ಅಂದ್ರೆ SLC, PUC ಡಿಗ್ರಿ ಆಗ್ತಿರೋರು ಇನ್ ಎಷ್ಟು ಲಕ್ಷ ಜನ ಬರ್ತಾ ಇದ್ರೆ 2017ರಲ್ಲಿ ಯೋಚನೆ ಮಾಡಿ. 2017ರಲ್ಲಿ ಈ ಸಮಸ್ಯೆ ಇಲ್ಲ, ಈ ಅವಸ್ಥೆ ಆದ್ರೆ ನೀವು PUC ಮುಗಿಸ್ಕೊಂಡು 2018 2020 ಮುಗಿಸ್ಕೊಂಡು ನೀವು 2024, 25, 26ಕ್ಕೆ ನೀವು ಡಿಗ್ರಿಗಳನ್ನ ಇಂಜಿನಿಯರ್ ಮುಗಿಸ್ಕೊಂಡು ಬರ್ಬೇಕಾದ್ರೆ ಇದು ಇನ್ನೆಷ್ಟು ಲಕ್ಷಗಳು ಜಾಸ್ತಿ ಆಗ್ತಾ ಇರುತ್ತೆ. ಯಾಕಂದ್ರೆ ನಮ್ಮಲ್ಲಿ ಪಾಪ್ಯುಲೇಷನ್ ಪ್ರತಿ ದಿವಸ ಬೆಳೀತಾ ಇದೆ. ಅದಕ್ಕೆ ನೀವು ಎಷ್ಟು ತಯಾರಿ ಮಾಡ್ಕೊಳ್ತಾ ಇದ್ರಿ ಅಂತ ಎಷ್ಟು ಜನ ಸೀರಿಯಸ್ ಆಗಿ ಯೋಚನೆ ಮಾಡಿದೀರಾ? ನಮ್ಮಪ್ಪನ ಹತ್ರ ಏನಾದ್ರೂ ಮಾಡಿ ಒಳ್ಳೆ ಆಂಡ್ರಾಯ್ಡ್ ಮೊಬೈಲ್ ತಗೋಬೇಕು. ನಿನ್ನ ಹತ್ರ Note 3 ಇದೆ, ನನ್ನ ಹತ್ರ Note 2 ಇದೆ, ನನ್ನ ಫ್ರೆಂಡ್ Note 4 ತಂದ, ರೆಡ್ಮಿ Note 4 ಏನಾದ್ರೂ ಮಾಡಿ ನಮ್ಮ ಅಪ್ಪನ ಹತ್ರ ಹೊಡೆದಾಡಿ ಹ್ಯಾಪಿ ಬರ್ತಡೇ ದಿವಸ ನಮ್ಮ ಅಪ್ಪನ ಹತ್ರ ರೆಡ್ಮಿ Note 4 ತಗೋಬೇಕು. ಅದೇ ನಮ್ ಕನ್ಸಾಗೋಯ್ತಲ್ಲ. ಯಾರೋ ಹೀರೋಯಿನ್ ಎಷ್ಟು ಕಷ್ಟಪಟ್ಟವ್ರು ಆ ಹಂತಕ್ಕೆ ಹೋದಂತ ನಾವು ಮರ್ತು ಬಿಡ್ತೀವಿ. ಅವಳಾಗ್ಲಿ ಅವನಾಗ್ಲಿ ಯಾವ ತರ ಬಟ್ಟೆ ಹಾಕೊಳ್ತಿದ್ದಾನೆ, ಹೇರ್ ಸ್ಟೈಲ್ ಹೆಂಗ್ ಮಾಡ್ತಿದ್ದಾನೆ, ಹೆಂಗ್ ಮಾತಾಡ್ತಾ ಇದ್ದಾನೆ, ಹೆಂಗ್ ಡೈಲಾಗ್ ಡೆಲಿವರಿ ಮಾಡ್ತಾ ಇದ್ದಾನೆ ಅನ್ನೋದ್ರಲ್ಲೇ ನಮ್ಮ ಮನಸ್ಸನ್ನ ನಾವು ನಿಲ್ಲಿಸ್ಬಿಟ್ವಿ. ಕಷ್ಟಪಟ್ಟು ಹೆಂಗೋ ಬಂದ್ಬಿಟ್ಟು ಏನೋ ಒಂದ್ ಸ್ವಲ್ಪ ಓದಿ ಒಂದ್ ಸ್ವಲ್ಪ ಮಾಡಿ ಹೆಂಗೋ ಕಷ್ಟಪಟ್ಟು 60, 70, 80% ತೆಗೆದುಕೊಂಡ್ರೆ ಸಾಕು ಅಂತೇಳಿ ಒಂದು ಕ್ಷುಲ್ಲಕವಾದ ಗುರಿಯನ್ನ, ಕ್ಷುಲ್ಲಕವಾದ ಚಿಂತನೆಯನ್ನ, ಕ್ಷುಲ್ಲಕವಾದ ಒಂದು ಆಲೋಚನೆ ನೀವು ಇಟ್ಕೊಂಡಿರೋದ್ರಿಂದನೇ ನೀವು ಸಾಮಾನ್ಯ ವಿದ್ಯಾರ್ಥಿನಿಯರಾಗಿ ಇವತ್ತು ಕೂತಿರೋದು. ಆ ಸೃಜನಾ ಅನ್ನುವಂತ ಹುಡುಗಿ ನಿಮ್ ತರಾನೇ ಒಬ್ಬ ಶಾಲೆ ಕಾಲೇಜುಗಳಲ್ಲಿ ಓದ್ ಬಂದು, ಅವಳು ಯಾವುದೇ ಟ್ಯೂಷನ್ಗೆ ಹೋಗ್ಲಿಲ್ಲ, ಗೌರ್ಮೆಂಟ್ ಸ್ಕೂಲ್ ಅಲ್ಲ ಗೌರ್ಮೆಂಟ್ ಕಾಲೇಜಲ್ಲಿ ಓದ್ ಬಂದು, SLC ಆಗ್ಲಿಲ್ಲ, PUC ಆಗ್ಲಿಲ್ಲ, ಸ್ಟೇಟ್ಗೆ ಫಸ್ಟ್ ಬಂದ್ಲು. ಹೇಗ್ ಸಾಧ್ಯ ಆಯ್ತು? ಶಿ ಹ್ಯಾಡ್ ಎ ಡ್ರೀಮ್, ಐ ವಿಲ್ ಗೆಟ್ ಫಸ್ಟ್ ರ್ಯಾಂಕ್ ಇನ್ ದ ಸ್ಟೇಟ್ ಅಂತ ಹೇಳಿ. ಶಿ ಹ್ಯಾಡ್ ಎ ಡ್ರೀಮ್ ಅಂಡ್ ಶಿ ಫಾಲೋಡ್ ಅಂಡ್ ಶಿ ಚೆರಿಶ್ಡ್ ಅಂಡ್ ಶಿ ಹ್ಯಾಡ್ ಇಟ್. 2 ವರ್ಷದ ಹಿಂದೆ ಇದೇ ಉತ್ತರ ಕರ್ನಾಟಕದ ಗುಲ್ಬರ್ಗಾದಲ್ಲಿ, ಏನ್ ಹೈದರಾಬಾದ್, ಕರ್ನಾಟಕ ಇತ್ಯಾದಿಗಳೆಲ್ಲ ನೀವು ಮಾತಾಡ್ತಿರಲ್ಲ, ಹಿಂದುಳಿದ ಪ್ರದೇಶ ಅನ್ಸ್ಕೊಂಡುವಂತಹ ಒಬ್ಬ ಹುಡುಗ, ಅವನು ಅಂಗವಿಕಲ, ಕಾಲ್ ಸರಿ ಇಲ್ಲ, ನಡ್ಕೊಂಡು ಹೋಗ್ಲಿಕ್ಕೆ ನಿಮ್ ತರ ಆಗಲ್ಲ. ಅವನು ಮಾಡ್ದ ಏನಪ್ಪಾ ಅಂದ್ರೆ ನೀಟ್ ಎಕ್ಸಾಮ್ ಅಂತ ಇದೆ, ಗೊತ್ತಾ ನಿಮ್ಗೆ? ಏನಕ್ಕೆ ಆಗತ್ತೆ? ಮೆಡಿಕಲ್ ಎಕ್ಸಾಮ್ಗೆ ಆಲ್ ಇಂಡಿಯಾ ಲೆವೆಲ್ ಈಗ ಸ್ಟಾರ್ಟ್ ಆಗಿದೆ, ಗೊತ್ತಲ್ಲ 2 ವರ್ಷದಿಂದ. ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಭಾರತ ಮಟ್ಟದಲ್ಲಿ ಫಸ್ಟ್ ರ್ಯಾಂಕ್ ಬರ್ದ, ಪ್ರಥಮ ಶ್ರೇಣಿಯನ್ನ ಪಡೆದ. ಅದೇ ಸಮಯದಲ್ಲಿ ಅವನ ಹೆಸರು ಸಾಕಷ್ಟು ರಾಜಕೀಯ ಆಯ್ತು ಇರ್ಲಿ. ಅದೇ ಸಮಯದಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ಭಾಗಕ್ಕೆ ಬರ್ತಾ ಇದ್ರು. ಹಾಗಾಗಿ ಅವನ್ಗೆ ಪ್ರಶಸ್ತಿಯನ್ನ ಕೊಡಬೇಕು, ಅವನ್ಗೆ ಸನ್ಮಾನವನ್ನ ಮಾಡಬೇಕು ಅಂತ ಇದ್ರು. ಸರಿ ಅಂತ ಹೇಳಿ ಎಲ್ಲ ಪ್ರಾರಂಭ ಆಯ್ತು. ಸ್ವಾಗತ ಭಾಷಣ ಆದ್ಮೇಲೆ ಎಲ್ಲಿದ್ರು ಚಿರಂಜೀವಿ ಶಿವಾನಂದ ಕಲಬುರ್ಗಿ ಅವರು ಸ್ಟೇಜ್ ಮೇಲೆ ಬರಬೇಕು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವನಿಗೆ ಸನ್ಮಾನವನ್ನು ಮಾಡೋರಿದ್ದಾರೆ ಅಂತ ಹೇಳಿದಾಗ ಎಲ್ಲರೂ ನೋಡ್ತಾ ಇದ್ದಾರೆ, ಯಾರಿಗೂ ಕಾಣಿಸ್ತಾ ಇಲ್ಲ. ಹುಡುಗ ಒಬ್ಬ ವಯಸ್ಸಾಗಿರುವಂತ ಒಂದು 45-50 ವರ್ಷ ಅಂತ ಒಬ್ಬ ವಯಸ್ಕ ಒಬ್ಬ ಹುಡುಗನನ್ನ ವೀಲ್ ಚೇರ್ ಅಲ್ಲಿ ಕರ್ಕೊಂಡು ಬರ್ತಾ ಇದ್ದಾನೆ. ಎಲ್ಲರೂ ಪೊಲೀಸರು ತಡೆ ಹಿಡಿಯಕ್ಕೆ ಪ್ರಯತ್ನ ಮಾಡ್ತಾರೆ, ನೀನ್ ಯಾಕೆ ಹೋಗ್ತಿದೆ ಸ್ಟೇಜ್ ಹತ್ರ ಅಂತ. ಅವಾಗ ಅವನು ಹೇಳ್ತಾನೆ, ನಾನೇ ರೇ ಶಿವಾನಂದ ಕಲಬುರ್ಗಿ ಅಂತ. ಅವಾಗ ಅವ್ನು ಸ್ಟೇಜ್ ಮೇಲೆ ಹತ್ತಿದಾಗ ಇಡೀ ಕರ್ನಾಟಕ ರಾಜ್ಯಕ್ಕೆ ಅವತ್ತು ಗೊತ್ತಾಗಿದ್ದು, ನೀಟ್ ಎಕ್ಸಾಮ್ ಅಲ್ಲಿ ಫಸ್ಟ್ ರ್ಯಾಂಕ್ ಬಂದಿರುವಂತ ನಮ್ಮ ಕರ್ನಾಟಕದ ಸುಪುತ್ರ ಅವನು ಅಂಗವಿಕಲ ಅಂತ ಹೇಳಿ. ಯೋಚನೆ ಮಾಡಿ. ಆಮೇಲಿಂದ ಅವನಿಗೆ ಸನ್ಮಾನ ಎಲ್ಲ ಆಯ್ತು. ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಹೇಳ್ತೀನಿ. ಅವರಪ್ಪ ನಾನು 2 ನಿಮಿಷ ಮಾತಾಡ್ಬೇಕು ಅಂತ ಹೇಳ್ತಾನೆ. ಅವ್ರಿಗೆ ಮೈಕ್ ಕೊಡ್ತಾರೆ. ಬುದ್ಧಿಯವರ, ನೀವೆಲ್ಲ ನನ್ನ ಮಗನ್ಗೆ ಸನ್ಮಾನ ಮಾಡಿದ್ರಿ, ಅದಕ್ಕೆ ನಮ್ಗೆ ತುಂಬಾ ಸಂತೋಷ ಆಗ್ತದ್ರಿ. ನನ್ ಮಗ ತುಂಬಾ ಒಳ್ಳೆಯವನದಾನೆ, ಹಂಗಾಗಿ ತುಂಬಾ ಕಷ್ಟಪಟ್ಟು ಓದ್ದ. ನಾನೊಬ್ಬ ರೈತಾಪಿ ಜನ, ನಮ್ಗೆ ಜಮೀನು ಎಲ್ಲ ಜಾಸ್ತಿ ಇಲ್ಲ ರೀ, ರೊಕ್ಕ ಜಾಸ್ತಿ ಇಲ್ಲ ರೀ, ಕಷ್ಟಪಟ್ಟು ನಾನು ಓದಿಸ್ದೆ ರೀ, ಅವನು ಓದ್ದ. ಏನೋ ಎಕ್ಸಾಮ್ ಅಲ್ಲಿ ಫಸ್ಟ್ ರ್ಯಾಂಕ್ ಬಂದ ಅಂತ ನೀವೆಲ್ಲ ಸನ್ಮಾನ ಮಾಡಿದಿರಾ. ನಾನು ಎಬ್ಬೆಟ್ಟು ನನ್ಗೇನು ಗೊತ್ತಿಲ್ರಿ, ಮುಂದೆ ಏನೋ ಡಾಕ್ಟ್ರು ಓದ್ಬೇಕು ಅಂತ ಹೇಳ್ತಾ ಇದ್ದಾನೆ, ಆದ್ರೆ ನನ್ಗೆ ಓದ್ಸಕ್ಕೆ ತಾಕತ್ತಿಲ್ರಿ, ರೊಕ್ಕ ಇಲ್ರಿ. ನೀವ್ ಯಾರಾದ್ರೂ ಸಹಾಯ ಮಾಡಿದ್ರೆ ಅವ್ನು ಓದಿಸ್ತೀನ್ರಿ, ಇಲ್ಲ ಅಂದ್ರೆ ಅವ್ನಿಗೆ ಯಾವ್ದೋ ಕೂಲಿ ಕೆಲಸಕ್ಕೆ ಕಳಿಸ್ತೀನಿ ಅಂತ ಅಂದಾಗ ಅಲ್ಲಿ ಕೂತಿದ್ದಂತ ಸಾವಿರಾರು ಜನ ಸಭಿಕರ ಪ್ರತಿಯೊಬ್ಬರ ಕಣ್ಣಿನಲ್ಲಿ ಧಾರಾಕಾರವ ಕಣ್ಣೀರು ಸುರಿತಾ ಇತ್ತು. ನೋಡಿ, ಆಲೋಚನೆಯನ್ನು ಮಾಡಿ. ಒಬ್ಬ ಬಡ ರೈತನ ಮಗನಾಗಿ ಹುಟ್ಟಿ, ಹಳ್ಳಿಯಲ್ಲಿ ಹುಟ್ಟಿ, ಗೌರ್ಮೆಂಟ್ ಶಾಲೆಯಲ್ಲಿ ಓದಿ, ಗೌರ್ಮೆಂಟ್ ಕಾಲೇಜಲ್ಲಿ ಓದಿ, ಯಾವುದೇ ರೀತಿಯ ಟ್ಯೂಷನ್ ಇಲ್ಲದೆ ಒಬ್ಬ ಅಂಗವಿಕಲನಾಗಿ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ನೀಟ್ ಎಕ್ಸಾಮ್ ಅಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ. ಆ ಡಾಕ್ಟರ್ ಓದ್ಬೇಕು ಅಂದ್ರೆ, MBBS ಮಾಡ್ಬೇಕಂದ್ರೆ ಅವರಪ್ಪ ಹೇಳ್ತಾನೆ, ನನಗೆ ದುಡ್ಡಿಲ್ಲ ಅಂತ. ಆ ರೀತಿ ಒಬ್ಬ ಶಿವಾನಂದ ಕಲಬುರ್ಗಿಗೆ ಸಾಧ್ಯ ಆಯ್ತು ಅಂದ್ರೆ ಮಕ್ಕಳೇ, ನಿಮ್ಗೆ ಸಾಧ್ಯ ಆಗ್ತಿಲ್ಲ. ಯಾಕೆ?
ಅದ್ಭುತವಾದ ಒಳ್ಳೆ ಶಾಲೆಗೆ ಬಂದಿದ್ದೀರಾ, ಒಳ್ಳೆ ಟೀಚರ್ಸ್ ಇದ್ದಾರೆ, ಒಳ್ಳೆ ಪಾಠ ಮಾಡ್ತಾ ಇದ್ದಾರೆ, ನೀವು ಒಳ್ಳೆ ಟ್ಯೂಷನ್ಸ್ಗೂ ಕೂಡ ಹೋಗ್ತಾ ಇದ್ದೀರಿ, ನಿಮ್ಮ ತಂದೆ ತಾಯಿ ಹೊಟ್ಟೆ ಬಟ್ಟೆನ ಕಟ್ಟಿ ನಿಮ್ಗೆಲ್ಲ ದುಡ್ಡನ್ನ ಮಾಡಿ ಅವರೆಲ್ಲ ಆಸೆ ಆಕಾಂಕ್ಷೆಗಳನ್ನು ಗೊತ್ತು ಗುರುಗಳನ್ನ ನಿಮ್ಮ ಮೇಲೆ ಇಟ್ಕೊಂಡು ಮಾಡ್ತಾ ಇದ್ದಾರೆ. ನೀವಾದ್ರೆ ನಿಮ್ಮ ಜೀವನವನ್ನ ನೀವೇ ಕೂತ್ಕೊಂಡು 2 ನಿಮಿಷ ಆಲೋಚನೆ ಮಾಡಿ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದೀರಾ ಅಂತ ಅಲ್ವಾ? ಎನರ್ಜಿ ಬಗ್ಗೆ ಇಲ್ಲ, ನಾನು ಯಾವ್ದಾದ್ರು ಒಂದು ಪ್ರಶ್ನೆಯನ್ನ ನಿಮ್ಮ ಮ್ಯಾಥ್ಸಿನ ಬಗ್ಗೆ ಒಂದು ಥಿಯರಮ್ನ ಕೇಳ್ಬಿಟ್ಟು ಅದನ್ನ ಕರೋಲರಿಯೋ ಕಾನ್ವರ್ಸ್ ಆಫ್ ದ ಥಿಯರಮ್ ಅನ್ನು ಕೇಳಿದ್ರೆ ಪ್ರಾಯಶಃ ಹೆಚ್ಚಿನ ಜನ ಕೇಳಕ್ ಆಗಲ್ಲ. ದ ಸಮ್ ಆಫ್ 3 angles ಆಫ್ ಟ್ರಯಾಂಗಲ್ is 180 degree. The converse is true or false. The sum of 3 angles of triangle is 180 degree. The converse is true or false. 8th standard ನಾನು ಓದಾಗಿತ್ತು, ನಂಗೆ ಗೊತ್ತಿಲ್ಲ. 8ನೇ ಕ್ಲಾಸಿನ ಜಾಮಿಟ್ರಿಲಿ ಫಸ್ಟ್ ಥಿಯರಮ್ ನಾವು ಓದಿದ್ದು. The sum of the 3 angles of triangle is 180 degree. The converse is true or not? ನಾನು ನಿಮ್ಮನ್ನೇ ಕೇಳ್ತಾ ಇರೋದು. I am asking you people, true or false? False. The sum of the 3 angles of triangle is 180 degree. The converse cannot be true. ಸ್ವಲ್ಪ ಕೂತ್ಕೊಂಡು ಆಲೋಚನೆ ಮಾಡಿದ್ರೆ ಮ್ಯಾಥ್ಸ್ ಟೀಚರ್ ಹತ್ರ ಆಮೇಲೆ ಡಿಸ್ಕಸ್ ಮಾಡಿದ್ದೆ. ನೋಡಿ, ಒಂದು ಪ್ರಾಬ್ಲಮ್ ಒಂಚೂರು ಉಲ್ಟಾ ಪಲ್ಟಾ ಮಾಡಿ ಕೇಳ್ಬಿಟ್ರೆ ಡಮಾರ್ ಅಂತೀರಾ. ಯಾಕೆಂದ್ರೆ ಕಷ್ಟಪಟ್ಟು ಮ್ಯಾಥ್ಸ್ ಓದ್ಬಿಟ್ರಲ್ಲ, ಇಷ್ಟಪಟ್ಟು ಓದ್ಲಿಲ್ಲ ಮಕ್ಕಳೇ. ಇವತ್ತಿನಿಂದ ಇಷ್ಟಪಟ್ಟು ಫಿಸಿಕ್ಸ್ನ ಓದಿ, ಇಷ್ಟಪಟ್ಟು ಕೆಮಿಸ್ಟ್ರಿಯನ್ನು ಓದಿ, ಇಷ್ಟಪಟ್ಟು ಮ್ಯಾಥ್ಸ್ ಅನ್ನ ಓದಿ, ದೆನ್ ಯು ಕ್ಯಾನ್ ಎಂಜಾಯ್ ಲೈಕ್ ಎನಿಥಿಂಗ್. 5 or 6 hours ಕುತ್ಕೊಂಡು ಓದೋದು ನಿಮ್ಗೆ ಏನಿಲ್ಲ. ನಿಮ್ಮ ಅಪ್ಪ ಅಮ್ಮನಿಗೆ ಭಯ ಆಗ್ಬೇಕು, ಮಗನೇ ದಯವಿಟ್ಟು ಪುಸ್ತಕ ಮುಚ್ಚೋ, ಸಾಕು, ಹೋಗಿ ಮಲಿಕೊಳ್ಳೋ, ನಂಗೆ ಭಯ ಆಗ್ತಾ ಇದೆ, ಏನಾಗುತ್ತೋ ನಿನಗೆ ಅಂತ. ಯಾರಾದ್ರೂ ಇದ್ದೀರಾ? ನಾವು ಯಾರಾದ್ರೂ ಇದ್ದೀವಾ? ಇಲ್ಲ. ಸ್ವಾಮಿ ವಿವೇಕಾನಂದರು ವಿದ್ಯಾರ್ಥಿ ಜೀವನದಲ್ಲಿ 8ನೇ ಕ್ಲಾಸ್ ಓದ್ತಾ ಇದ್ರು. ಅವರ ತಂದೆ ಪ್ರಸಿದ್ಧ ವಕೀಲರಾಗಿದ್ರು ವಿಶ್ವನಾಥ್ ದತ್ತ. ಒಮ್ಮೆ ರಾಯ್ಪುರಕ್ಕೆ ಬರ್ತಾರೆ. ರಾಯ್ಪುರ ಎಲ್ಲಿದೆ? ಯಾವ ದೇಶದಲ್ಲಿದೆ ಹೋಗ್ಲಿ? ಟ್ಯಾಂಗ, ಭಾರತದಲ್ಲಿದೆ. ಅಟ್ಲೀಸ್ಟ್ ಅಷ್ಟು ಗೊತ್ತಾಯ್ತಲ್ಲ. ಛತ್ತೀಸ್ಗಢಿನ ರಾಜಧಾನಿ ಅಲ್ವಾ? ನೋಡಿ, ನಮ್ಮ ಭಾರತೀಯ ನಾವು ಹೇಳ್ಕೊಳ್ತೀವಿ. ನಮ್ಮ ಭಾರತದ ಬಗ್ಗೆ ನಮ್ಮ ನಕ್ಷೆ ಎಷ್ಟು ಚೆನ್ನಾಗಿ ಗೊತ್ತಿದೆ. ಛತ್ತೀಸ್ಗಢಿನ ರಾಜಧಾನಿ ರಾಯ್ಪುರ. ಆಗಿನ ರಾಯ್ಪುರದಲ್ಲಿ ಸಾಹಸದ ಬಗ್ಗೆ, ಅವನ ಬುದ್ಧಿವಂತಿಕೆ, ಬುದ್ಧಿಮತ್ತೆ ಬಗ್ಗೆ ಅವನು ಹೇಳ್ತಾರೆ, ನರೇನ್, ನೀನೇನಾದ್ರೂ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತೀನಿ ಅಂತ ನನಗೆ ಮಾತು ಕೊಟ್ರೆ ನಾನಿನ್ನು ಡೈರೆಕ್ಟರ್ 10th ಸೇರಿಸ್ಕೊಳ್ತೀನಿ ಅಂತ. ಸ್ವಾಮಿ ವಿವೇಕಾನಂದರು ನರೇನ್ ಆಗಿ ಆಯ್ತು ಅಂತ ಹೇಳ್ತಾರೆ, ಸೇರಿಸ್ಕೊಳ್ತಾರೆ. ಓದ್ತಾ ಇದ್ರು, ಅವರೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ರು. ಅವ್ರಿಗೆ ಒಂದೇ ಒಂದು ಪ್ರಾಬ್ಲಮ್, ಶ್ರೀರಾಮಕೃಷ್ಣಗೂ ಸ್ವಾಮಿ ವಿವೇಕಾನಂದರಿಗೆ ಇಬ್ಬರಿಗೂ ಒಂದು ಪ್ರಾಬ್ಲಮ್. ಇಬ್ಬರಿಗೂ ಏನಪ್ಪಾ, ಮ್ಯಾಥ್ಸ್ ವೀಕ್. ಇಬ್ರು ವೀಕ್. ಮ್ಯಾಥ್ಸ್ ಕೂಡ ಇಷ್ಟಪಡ್ತಾ ಇಲ್ಲ ಸ್ವಾಮಿ ವಿವೇಕಾನಂದರು. ಯಾಕೋ ಏನೋ ಗೊತ್ತಿಲ್ಲ. ಅಧ್ಯರಿಗೆ ಒಳ್ಳೆ ವಿದ್ಯಾರ್ಥಿ ಮೇಲೆ ನಾಳೆ ನಂಬಿಕೆ ವಿಶ್ವಾಸ ಹೋಗುತ್ತೆ. ನನ್ನಂತ ಇನ್ನೊಬ್ಬ ವಿದ್ಯಾರ್ಥಿ, ಯೋಗ್ಯ ವಿದ್ಯಾರ್ಥಿ ನಾಳೆ ಏನಾದ್ರೂ ಬಂದಿದ್ರೆ ಅವಕಾಶಕ್ಕೆ ಬೇಡ್ಕೊಂಡಾಗ ನನ್ನ ಮುಖ್ಯೋಪಾಧ್ಯಾಯರು ಇಲ್ಲ, ನರೇನ್ ಅನ್ನುವಂತ ಒಬ್ಬ ವಿದ್ಯಾರ್ಥಿ ಮೋಸ ಮಾಡಿದ್ದ, ಹಂಗಾಗಿ ನಾನು ಇದು ಕೊಡೋದಿಲ್ಲ ಅಂತ ಹೇಳಿ ಕಡಾಖಂಡಿತವಾಗಿ ಮುರಿತಾರೆ. ನನ್ನಿಂದ ಬರುವಂತ ವಿದ್ಯಾರ್ಥಿಗಳಿಗೆ ಜೀವನಕ್ಕೆ ತೊಂದರೆ ಆಗ್ಬಾರ್ದು ಒಂದು, ಮತ್ತೆ ನನ್ನ ಗುರುಗಳಿಗೆ ಕೊಟ್ಟಂತ ಮಾತು ನಾನು ಉಳಿಸ್ಕೊಳ್ಬೇಕು. ಹಂಗಾಗಿ ನಾನು ಏನಾದ್ರೂ ಮಾಡ್ಬೇಕು. ಏನ್ ಮಾಡೋಣ, ಇವತ್ತಿಂದ ಕುತ್ಕೊಂಡು 3 ವರ್ಷದ ಗಣಿತವನ್ನ ಮುಗಿಸುವವರೆಗೂ ನಾನು ಎದ್ದೋಳೋದಿಲ್ಲ ಅಂತ ಶಪಥ ಮಾಡ್ತಾನೆ. ನಾವೆಲ್ಲ ಶಪಥ ತೊಡ್ತೀವಿ. ಅವನು ಶಪಥ ಮಾಡಿದ ನರೇನ್ ಕುತ್ಕೊಂಡ. ಬೆಳಗಿನ ಜಾವ ಎದ್ದು ಸ್ನಾನವನ್ನ ಮಾಡಿ ಧ್ಯಾನವನ್ನ ಮಾಡಿ ಕುತ್ಕೊಂಡ ನರೇನ್ ಓದ್ತಾ ಇದ್ದಾನೆ. ತಿಂಡಿ ಸಮಯ ಆಯ್ತು. ತಾಯಿ ಭುವನೇಶ್ವರಿ ದೇವಿ, ನರೇನ್ ಬಿಲೆ, ತಿಂಡಿಗೆ ಸಮಯ ಆಯ್ತು ಬಾರೋ ಅಂತ. ಉತ್ತರ ಇಲ್ಲ ಸ್ಟಡಿ ರೂಮಿಂದ. ತಾಯಿನೇ ಬಂದು ಕೇಳ್ತಾಳೆ, ನಾನು ಓದ್ತಾ ಇದ್ದೀನಿ, ನನ್ನ ಡಿಸ್ಟರ್ಬ್ ಮಾಡಬೇಡ ಅಂತ. ಎಲ್ಲಾರ ಮನೇಲಿ ಮಾಡ್ದಂಗೆ ಅವ್ರ ತಾಯಿ ಅಲ್ಲಿಗೆ ತಂದಿರ್ತಾರೆ ಡಸ್ಕತನ ತಿಂಡಿ ತಿಂದ, ಓದ್ಲಿಕ್ಕೆ ಪ್ರಾರಂಭ ಮಾಡ್ದ. ಮಧ್ಯಾಹ್ನ ಊಟದ ಸಮಯ ಆಯ್ತು, ತಂದು ಕೊಟ್ರು ತಾಯಿ. ಊಟ ಆಯ್ತು. ಸಂಜೆ ಹಾಲು ಕೊಟ್ಟರು ಕುಡ್ದ. ರಾತ್ರಿ ಊಟ ಟೈಮಲ್ಲಿ ಹೇಳ್ತಾರೆ, ಅಪ್ಪ ನನಗೆ ಯಾಕೋ ಭಯ ಆಗ್ತಾ ಇದೆ. ಬೆಳಗಿನ ರಾತ್ರಿ ಡೆಸ್ಕ್ ಮುಂದೆ ಕೂತ್ಕೊಂಡಿದ್ಯಾ, ನನಗೇನೋ ಭಯ ಆಗ್ತಿದೆ, ದಯವಿಟ್ಟು ಬಿಟ್ಟು ಊಟ ಮಾಡಿ ಮಲಿಕೋ, ನಾಳೆಗೆ ಹೋದು, ಇನ್ನು ಎಕ್ಸಾಮ್ ಏನು ನಾಳೆ ಇಲ್ಲ, ಇನ್ನೂ 1 ತಿಂಗಳು 2 ತಿಂಗಳಿದೆ ಅಂತ. ಇಲ್ಲಮ್ಮ, ನಾನು ಇದು ಮುಗಿಯೋವರೆಗೂ ನಾನು ಎದ್ದೋಳಲ್ಲ ಅಂತ ಶಪಥ ತೊಟ್ಟಿದ್ದೀನಿ, ದಯವಿಟ್ಟು ನಂಗೆ ಡಿಸ್ಟರ್ಬ್ ಮಾಡಬೇಡ, ನಾನು ಚೆನ್ನಾಗಿದ್ದೀನಿ, ಏನು ಯೋಚನೆ ಮಾಡಬೇಡ ಅಂತ. ಸರಿ, ಊಟ ಆಯ್ತು. ಆಮೇಲೆ 10 ಗಂಟೆಗೆ ಬಂದು ತಾಯಿ ನೋಡ್ತಾಳೆ, ಇನ್ನೂ ಓದ್ತಾನೆ ಇದ್ದಾನೆ. ಹಾಲು ಬೇಕು ಅಂತ ಕೇಳ್ತಾಳೆ, ಬೇಡಮ್ಮ ಅಂತ ಹೇಳ್ತಾನೆ. ಸರಿ, ಹೋಗಿ ತಾಯಿ ಮಲಗ್ತಾಳೆ. ಮಧ್ಯರಾತ್ರಿ ಬಂದು ನೋಡ್ತಾಳೆ, ನರೇನ್ ಓದ್ತಾನೆ ಇದ್ದಾನೆ. ಬೆಳಗಿನ ಜಾವ ಬಂದು ನೋಡ್ತಾಳೆ, ನರೇನ್ ಓದ್ತಾ ಇದ್ದಾನೆ. ಬೆಳಗ್ಗೆ ತಿಂಡಿ ಆಯ್ತು, ಮಧ್ಯಾಹ್ನ ಊಟ ಆಯ್ತು, ಓದ್ತಾ ಇದ್ದಾನೆ. ತಾಯಿಗೆ ಸ್ವಲ್ಪ ಡವ ಸ್ಟಾರ್ಟ್ ಆಯ್ತು. ಎಲ್ಲೋ ನನ್ನ ಮಗನಿಗೆ ಗಾಳಿ ಚೆಸ್ಟ್ ಹಿಡಿದು ಬಿಟ್ಟಿದೆ, ಎಲ್ಲೋ ದೆವ್ವ ಏನೋ ಹಿಡ್ಕೊಂಡ್ಬಿಟ್ಟಿದೆ, ಮೈ ಮೇಲೆ ಏನೋ ಬಂದ್ಬಿಟ್ಟಿದೆ, ಇಲ್ಲಾಂದ್ರೆ ನೆನ್ನೆ ಬೆಳಗಿನ ಕೂತ್ಕೊಂಡು ಹಿಂಗೆ ಓದ್ತಾ ಇದ್ದಾನಲ್ಲ ಅಂತ ವಿಶ್ವನಾಥನ್ಗೆ ಹೇಳಿ ಕಳಿಸಿದ್ಲು. ತಂದೆ ಸಂಜೆ ವಕೀಲ ವೃತ್ತಿ ಮುಗಿಸ್ಕೊಂಡು ಬಂದ್ಮೇಲೆ, ನೋಡಿ ನೆನ್ನೆ ಬೆಳಿಗ್ಗೆ ಕೂತವ್ನು ಇನ್ನೂ ಎದ್ದೇ ಇಲ್ಲ, ಅವ್ನು ಸ್ಟಡಿ ರೂಮಿಂದ ನಂಗೇನೋ ಆಗಿದೆ ಅಂತ ಭಯ ಆಗ್ತಾ ಇದೆ ಅಂತ. ಸರಿ ಇರು 1 ನಿಮಿಷ ಅಂತ ಬಂದು ಕೈಕಾಲು ಮುಖ ತೊಳ್ಕೊಂಡು ವಿಶ್ವನಾಥ್ ಅಂತ ಹೋಗ್ತಾನೆ. ನೆನ್ನೆ ಬೆಳಗಿಂದ ಕೂತಿಂತಲ್ಲಪ್ಪ, ಏನ್ ಸಮಾಚಾರ ಏನು ಅಂತ. ತಂದೆಗೆ ಸಂತೋಷ, ಯಾಕಂದ್ರೆ ಓದ್ತಾ ಇದ್ದಾನೆ ಅಂದ್ರೆ ಅಲ್ವಾ. ತಾಯಿಗೆ ಯಾವಾಗಲೂ ಆರೋಗ್ಯ ಫಸ್ಟ್, ಆಮೇಲೆ ಸ್ಟಡೀಸು. ತಂದೆಗೆ ಯಾವಾಗಲೂ ಕೀರ್ತಿ ಮುಂಚೆ, ಆಮೇಲೆ ಆರೋಗ್ಯ ಇರ್ಲಿ. ಅವ್ನು ಕೇಳ್ತಾನೆ, ನರೇನ್ ಏನಪ್ಪ ನಿಮ್ಮ ತಾಯಿ ಹಿಂಗೆ ಹೇಳ್ತಪ್ಪ, ನನಗೆ ಏನೂ ಆಗಿಲ್ಲ, 3 ವರ್ಷದ ಸಿಲೆಬಸ್ ನಾನು ಮುಗಿಸ್ಬೇಕಾಗಿದೆ, ನಾನು ಇಷ್ಟು ದಿವಸ
ಸ್ವಲ್ಪ ಡಿಲೇ ಮಾಡಿದ್ದಕ್ಕೆ ನನಗೆ ನಾನು ಪನಿಷ್ಮೆಂಟ್ ಕೊಡ್ಕೊಳ್ತಾ ಇದ್ದೀನಿ. ಒಂದು, ಎರಡನೇದು ಮುಗಿಯೋರ್ಗೆ ನಾನು ಎದ್ದೋಳಂತ ಶಪಥ ಮಾಡಿದ್ದೀನಿ, ಹಂಗಾಗಿ ನಾನು ಚೆನ್ನಾಗಿದ್ದೀನಿ, ಏನು ಯೋಚನೆ ಮಾಡಬೇಡಿ, ಅಮ್ಮನಿಗೂ ಕೂಡ ವಿಶ್ವಾಸವನ್ನು ಕೊಡಿ ಅಂತ ಹೇಳಿದಾಗ ಆ ವಿಶ್ವನಾಥ್ ಬಂದು ನಿನ್ನ ಮಗ ಚೆನ್ನಾಗಿದ್ದಾನೆ, ಏನು ಯೋಚನೆ ಮಾಡಬೇಡ, ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ, ಹೋಗು ಅಂತ ಹೇಳಿ ಆ ತಾಯಿಗೆ ಬುದ್ಧಿವಾದವನ್ನು ಹೇಳಿ ಅವನು ಗಂಡ ಅವ್ನ ಕೆಲಸಕ್ಕೆ ಹೊರಟೋಗ್ತಾನೆ. ರಾತ್ರಿ ಊಟ ಆಯಿತು, ಊಟ ಸಮಯ ಬಂತು, ಬರಲಿಲ್ಲ. ಊಟ ತಂದ್ಕೊಟ್ಲು ತಾಯಿ, ಊಟವನ್ನ ಮಾಡ್ದ. ರಾತ್ರಿ ಎಲ್ಲ ಓದ್ತಾನೆ. ಮಧ್ಯರಾತ್ರಿ 2 ಸರಿ ತಾಯಿ ಬಂದು ನೋಡಿದ್ಲು, ಮಲಗಿದಾನೆ ನರಿನಂತ. ಮಲಗಿಲ್ಲ, ಓದ್ತಾ ಇದ್ದಾನೆ. ಮಾನಸ ಬೆಳಗ್ಗೆ ಆಯಿತು, ಓದ್ತಾ ಇದ್ದಾನೆ. ಮಧ್ಯಾಹ್ನ ಊಟ ಆಯಿತು, ಓದ್ತಾ ಇದ್ದಾನೆ. ಸಂಜೆ ಸ್ನ್ಯಾಕ್ಸ್ ಟೈಮ್ ಆಯಿತು, ಓದ್ತಾ ಇದ್ದಾನೆ. ರಾತ್ರಿನೇನೆ ಅಮ್ಮ ಅಂತ ಜೋರಾಗಿ ಕಿರ್ಚಿದ. ತಾಯಿ ಎದ್ದು ಬಂದು ಓಡು ಬಂದ್ಬಿಟ್ಲು ಅಡುಗೆ ಮಾಡ್ತಾ. ಏನಂದ್ರೆ, ನಂದು ಸ್ಟಡೀಸ್ ಮುಗಿಸಿದ್ದೀನಿ, ಇವತ್ತು ಒಳ್ಳೆ ಊಟವನ್ನು ರೆಡಿ ಮಾಡು, ಚೆನ್ನಾಗಿ ಊಟ ಮಾಡಿ ಮಲಿಕೊಳ್ತೀನಿ ಅಂತೇಳಿ ಸ್ಟಡಿಯನ್ನು ಮುಗಿಸಿದಂತ ನರೇನು ಅವತ್ತು ಬೇರೆ ದಿವಸನೂ ನಾರ್ಮಲ್ ಆಗಿ ಊಟ ಮಾಡಿದ್ದ, ಅವತ್ತು 2 ಪಟ್ಟು ಚೆನ್ನಾಗಿ ಊಟ ಮಾಡಿ ಗೋರ್ಕೆ ಹೊಡಿತಾ ನಿದ್ದೆ ಮಾಡ್ದ. ಅದು ನರೇನ್, ಅದು ಸ್ವಾಮಿ ವಿವೇಕಾನಂದರು. ಅವ್ರು ಏನಾದ್ರೂ ಆಲೋಚನೆಯನ್ನ ಮಾಡಿದ್ರೆ ಅದನ್ನು ಮುಗಿಸೋವರೆಗೂ ಅವ್ರು ಎದ್ದೊಳ್ತಿರ್ಲಿಲ್ಲ. 3 6 ಆಗಲಿ 6 3 ಆಗಲಿ. ಅಂತಹ ಇಚ್ಛಾಶಕ್ತಿ, ಪ್ರಬಲ ಇಚ್ಛಾಶಕ್ತಿ ಸ್ವಾಮಿ ವಿವೇಕಾನಂದರಿಗಿತ್ತು. ಹಾಗಾಗಿ ಅಂಥವ್ರನ್ನ ನಾವು ಯಾವಾಗಲೂ ಐಡಿಯಲ್ ಆಗಿ ಇಟ್ಕೋಬೇಕು. ಅವ್ರ ಶ್ಲೋಕಗಳನ್ನ, ನಾವು ಹೇಳಿದಂಥ ಉದ್ಗಾರಗಳನ್ನ ನಮ್ಮ ಸ್ಟಡಿ ಟೇಬಲ್ ಮುಂದೆ ಇಟ್ಕೊಳ್ಬೇಕು. ಅವ್ರು ಪ್ರತಿನಿತ್ಯ ನೋಡ್ತಾ ಇರಬೇಕು. ಅಂತ ಆತ್ಮವಿಶ್ವಾಸದ ಮೇರು ಕೃತಿ ಈ ಸ್ವಾಮಿ ವಿವೇಕಾನಂದರು. ಅವ್ರಿಗೆ ಅಷ್ಟ ಆಗಿರ್ಬೋದು, ನಮ್ಗೆ 3 ದಿವಸ ಕುತ್ಕೊಂಡು ಓದ್ಲಿಕ್ಕೆ ಆಗಲ್ಲ, ಅಟ್ಲೀಸ್ಟ್ 1 ದಿವಸ ಬೇಕಾದ್ರೆ ನಾವು ಕುತ್ಕೊಂಡು ಓದ್ಬೋದು. ಅಟ್ಲೀಸ್ಟ್ 1 ದಿವಸ ಅಲ್ಲ ಅಂದ್ರೂ 3 ಗಂಟೆಗಳ ಕಾಲ ಕುತ್ಕೊಂಡು ಓದ್ಬೋದು. ಅದಕ್ಕೆ ಈಗಲಿಂದ ನೀವೊಂದು ಟೈಮ್ ಟೇಬಲ್ ಹಾಕೊಂಡು ಬೆಳಗ್ಗೆ ಇಷ್ಟೊತ್ತಿಗೆ ಹೇಳ್ತೀನಿ, ಈತ ಸ್ನಾನ ಮಾಡ್ತೀನಿ, ಪ್ರಾರ್ಥನೆ, ಸಂಧ್ಯಾ ವಂದನೆ, ಶಿವಪೂಜೆ, ಇಲ್ಲ ಒಂದು 10 ನಿಮಿಷ ಧ್ಯಾನ ಮಾಡಿ ಇವತ್ತಿನ ಸಿಲೆಬಸ್, ಈ ವಾರದಲ್ಲಿ ಈ ಸಿಲೆಬಸ್ ಓದ್ತೀನಿ ಅಂತ ಟೈಮ್ ಟೇಬಲ್ ಹಾಕೊಂಡು ನೀವು ಇವತ್ತಿಂದ ಹೋಗಿ ಚೆನ್ನಾಗಿ ಓದಿದ್ರೆ ಮುಂದೆ ಚೆನ್ನಾಗಿರ್ತೀರಾ. ನೀವು ಇವತ್ತು 80% ತೆಗೆದುಕೊಂಡ್ರು ಮಕ್ಕಳೇ ಹೇಳ್ತೀನಿ ಕೇಳಿ, ಕಷ್ಟಪಟ್ಟು ಹೆಂಗೋ ಓದ್ಬಿಟ್ಟು ಮಗಪ್ ಮಾಡಿ, ಇಲ್ಲ ಟೀಚರ್ ಶಾರ್ಟ್ ಕಟ್ ಹೇಳ್ತಾರೆ, ಇಲ್ಲ ಕ್ವಶನ್ ಬ್ಯಾಂಕ್ಸ್ ಇರುತ್ತೆ, ಕ್ವಶನ್ ಬ್ಯಾಂಕ್ಸ್ ಎಲ್ಲ ಓದಿ 80% ತೆಗೆದುಕೊಂಡ್ರು ನಾಳೆ PUCಲಿ ಕಷ್ಟಪಡ್ತೀರಾ. ಯಾಕಂದ್ರೆ 8th 9th 10th ಎಸ್ಪೆಷಲಿ ಸೈನ್ಸ್ ಅವ್ರಿಗೆ ನೀವೇನು ಓದಿರ್ತೀರೋ ದಟ್ ವಿಲ್ ಥಿಯರಿ ಆಫ್ ಇಂಡಸ್ಟ್ರೀಸ್ ಇರ್ಬೋದು, ಟ್ರಿಗ್ನಾಮೆಟ್ರಿ ಆಗಿರ್ಬೋದು, ಲಾಗರಿಥಮ್ಸ್ ಇರ್ಬೋದು, ಕ್ಯಾಲ್ಕುಲಸ್ ಇರ್ಬೋದು, ಏನೇ ಇದ್ರು ನೀವು 8th 9th 10th ನಿಮ್ಗೆ ಏನ್ ಬೇಸ್ ಸಿಗುತ್ತೋ ಅದೇ ಬೇಸ್ ಮೇಲೆ ನಿಮ್ಮ PU ಡಿಪೆಂಡ್ ಆಗುತ್ತೆ. PU ಹೆಚ್ಚು ಕಡಿಮೆ ಆದ್ರೆ ನಿಮ್ಮ ಎಲ್ಲ ಮುಂದಿನ ಡಿಪ್ಲೊಮಾ ಕೋರ್ಸಸ್ ಇರ್ಬೋದು, ಇಂಜಿನಿಯರಿಂಗ್ ಕೋರ್ಸಸ್ ಇರ್ಬೋದು, ಎಲ್ಲ ಕೂಡ ಅಲ್ಗಾಡುತ್ತೆ. ಯಾಕೆ 8 ಲಕ್ಷ ಜನದಲ್ಲಿ ಓನ್ಲಿ 25% ಮಾತ್ರ ಕೆಲಸ ಸಿಗ್ತಿದೆ, ಇನ್ನು ಮಿಕ್ದವ್ರಿಗೆ ಕೆಲಸ ಸಿಗ್ತಿಲ್ಲ ಅಂತಂದ್ರೆ ನಿಮ್ ತರ ಅವರೆಲ್ಲ ಎಕ್ಸಾಮ್ಗೋಸ್ಕರ ಓದಿದ್ರು ಬಿಟ್ರೆ ನಾಲೆಜ್ಗೋಸ್ಕರ ಓದ್ಲಿಲ್ಲ. ನೋಡಿ, ಒಂದು ಸಿಂಪಲ್ ಪಾಸ್ಟುಲೇಷನ್ ಸ್ಟೇಟ್ಮೆಂಟ್ ನ ಕೊಟ್ಟು ದ ಸಮ್ ಆಫ್ 3 angles ಆಫ್ 180 degree ದ ಕಾನ್ವರ್ಸ್ ಇಸ್ ಟ್ರೂ ಆರ್ ಫಾಲ್ಸ್ ಅಂತ ಒಂದು ಸಿಂಪಲ್ ಇದನ್ನ ಕೇಳಿದ್ರೆ ಇಡೀ ಕ್ಲಾಸ್ ಫೇಲ್ ಆಯ್ತು. ಯಾಕಪ್ಪ ಅಂದ್ರೆ ನೀವು ಮ್ಯಾಥ್ಸ್ ನ, ಜಾಮಿಟ್ರಿನ ಇಷ್ಟಪಟ್ಟು ಓದ್ಲಿಲ್ಲ. ಯು ನೆವರ್ ಎಂಜಾಯ್ಡ್ ದ ಜಾಮಿಟ್ರಿ, ಯು ನೆವರ್ ಎಂಜಾಯ್ಡ್ ದ ಫಿಸಿಕ್ಸ್, ಯು ನೆವರ್ ಎಂಜಾಯ್ಡ್ ದ ಕನ್ನಡ, ಯು ನೆವರ್ ಎಂಜಾಯ್ಡ್ ದ ಇಂಗ್ಲಿಷ್, ಯು ನೆವರ್ ಎಂಜಾಯ್ಡ್ ದ ಸೋಷಿಯಲ್ ಸೈನ್ಸ್. ದಟ್ಸ್ ವೈ ಇಟ್ ಹಸ್ ಬಿಕಮಿಂಗ್ ಎ ಬರ್ಡನ್. ಅದಕ್ಕೆ ಟೀಚರ್ಸು, ನಿಮ್ಮ ತಂದೆ ತಾಯಿಗಳು ಯಾವಾಗಲೂ ಬೆತ್ತ ಇಟ್ಕೊಂಡು ನಿಂತ್ಕೊಳ್ಬೇಕಾಗಿದೆ. ಹೇಗೆ ಪೊಲೀಸರು ಸೆಂಟ್ರಲ್ ಜೈಲಲ್ಲೋ ಕೈದಿಗಳನ್ನು ಕಾಯ್ತಾ ಇರ್ತಾರೋ ಹಾಗೆ ನಿಮ್ಮನ್ನು ಕಾಯುವಂತ ಪರಿಸ್ಥಿತಿ ಬಂದಿದೆ ಮಕ್ಕಳೇ. ಆ ರೀತಿ ಪರಿಸ್ಥಿತಿ ನಿರ್ವಹಣೆ ಮಾಡ್ಕೋಬೇಡಿ. ಏನ್ ಮಾಡ್ಬೇಕು, ಇಷ್ಟಪಟ್ಟು ಓದಿ. ಸ್ಟಾರ್ಟ್ ಲವಿಂಗ್ ಯುವರ್ ಸಬ್ಜೆಕ್ಟ್ಸ್, ಪುಟ್ ಎ ಟೈಮ್ ಟೇಬಲ್. ನನ್ನ ಇಡೀ ಊರಿಗೆ, ನನ್ನ ಡಿಸ್ಟ್ರಿಕ್ಟ್ಗೆ ನಾನು ಫಸ್ಟ್ ರ್ಯಾಂಕ್ ತೆಗಿತೀನಿ, ಇಲ್ಲ ಮ್ಯಾಥ್ಸ್ ಅಲ್ಲೋ, ಕನ್ನಡದಲ್ಲೋ, ಇಂಗ್ಲಿಷಲ್ಲೋ ನಾನು ಫಸ್ಟ್ ರ್ಯಾಂಕ್ ಬಂದು ಪೇಪರ್ ಎಲ್ಲ ಫ್ರಂಟ್ ಹೆಡ್ಲೈನ್ಸ್ ಅಲ್ಲಿ ನನ್ನ ಪೇಪರ್, ನನ್ನ ಚಿತ್ರ ಬಂದು, ನನ್ನ ಪಿಕ್ಚರ್ನ ನನ್ನ ಫ್ರೆಂಡ್ಸ್ ಎಲ್ಲ ಸ್ಟೇಟ್ ಬುಕ್, ವಾಟ್ಸಪ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಪ್ರೊಫೈಲ್ ಪಿಕ್ಚರ್ ಆಗಿ, ಫೇಸ್ಬುಕ್ ಪ್ರೊಫೈಲ್ ಪಿಕ್ಚರ್ ಆಗಿ ನನ್ನ ಹೆಸರು ಹಾಕೊಳ್ಳೋದು ಮಾಡ್ತೀನಿ ಅಂತ ನಾವ್ ಯಾಕೆ ಆಲೋಚನೆ ಮಾಡಬಾರ್ದು? ಎಲೆಕ್ಟ್ರಾನಿಕ್ ಮೀಡಿಯಾ ಟು ಎನ್ರಿಚ್ ಯುವರ್ ನಾಲೆಜ್. ಹಿಸ್ಟ್ರಿ ಫಾರ್ ಟುಡೇ ಅಂತಿದೆ, ಸೈನ್ಸ್ ಇದೆ, ಮ್ಯಾಥಮೆಟಿಕ್ಸ್ ಇದೆ, ಫೇಸ್ಬುಕ್ ಅಲ್ಲಿ ಒಳ್ಳೊಳ್ಳೆ ಪೇಜಸ್ ಇದೆ. ಹೌ ಮೆನಿ ಆರ್ ಪೀಪಲ್ ಹ್ಯಾವ್ ಸಬ್ಸ್ಕ್ರೈಬ್ಡ್? How many people? For an example, English grammar ಗೆ ಒಂದು ಒಳ್ಳೆ ಪೇಜ್ ಇದೆ, ಸುಮಾರು ಪೇಜಸ್ ಇದೆ, 1 page at least have subscribed. Every day they will send a one English grammar ಗೆ ಸಂಬಂಧಪಟ್ಟಂತೆ ಕ್ವಶನ್ ಕಳಿಸ್ತಾರೆ. ಅದಕ್ಕೆ ABCD ಚಾಯ್ಸಸ್ ಕೊಟ್ಟಿರ್ತಾರೆ. ಪ್ರತಿನಿತ್ಯ ನೀವು ಮಾಡ್ತಾ ಇದ್ರೆ ನಿಮ್ಮ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್, ಪಾರ್ಟ್ಸ್ ಆಫ್ ಸ್ಪೀಚ್, ಎವ್ರಿಥಿಂಗ್ ಯು ಕ್ಯಾನ್ ಲರ್ನ್ ಇನ್ ಫ್ಯೂ ಮಂತ್ಸ್. 3 ವರ್ಷ ನೀವೇನು ಹೈಸ್ಕೂಲಲ್ಲಿ ಕಲ್ತಿರ್ತಾರೋ ಇಂಗ್ಲಿಷ್ ಗ್ರಾಮರ್ನ 3 months ಅಲ್ಲಿ ಕಲಿಬಹುದು. ಅಂತ ಫೇಸ್ಬುಕ್ ಪೇಜಸ್ ಇದೆ. How many people have subscribed, my dear young Indians? See, your interest, you see. I am a monk. I have subscribed betterindia.com where the young entrepreneurs are coming with the flying colors. ನಿಮ್ಮಂತ ವಯಸ್ಸಿನ ಮಕ್ಕಳು 16, 18, 20, 25 ವರ್ಷದ ಮಕ್ಕಳು, ಹೆಣ್ಮಕ್ಳು, ಗಂಡ್ಮಕ್ಳು ಏನೆಲ್ಲ ಸಾಹಸವನ್ನ ಮಾಡ್ತಾ ಇದ್ರು, ಅವ್ರ ಯಶೋಗಾಥೆ ಸಿಗ್ತಾ ಇದೆ. ಅಂತ ಒಂದು ಫೇಸ್ಬುಕ್ ನ ಪೇಜ್ ಅದ betterindia.com ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ, ಮ್ಯಾಥ್ಸ್ ಸಬ್ಸ್ಕ್ರೈಬ್ ಮಾಡಿದ್ದೀನಿ, ಇಂಗ್ಲಿಷ್ ಸಬ್ಸ್ಕ್ರೈಬ್ ಮಾಡಿದ್ದೀನಿ, ಹಿಸ್ಟ್ರಿಗೆ ಸಬ್ಸ್ಕ್ರೈಬ್ ಮಾಡಿದ್ದೀನಿ. ಬಿಕಾಸ್ ಐ ಕ್ಯಾನ್ ಎನ್ರಿಚ್ ಮೈ ನಾಲೆಜ್, ಐ ಕ್ಯಾನ್ ಅಪ್ಡೇಟ್ ಮೈ ನಾಲೆಜ್. ಹೌ ಮೆನಿ ಪೀಪಲ್ ಯು ಹ್ಯಾವ್ ಎನ್ರಿಚ್ಡ್? How many people you have had my own syllabus? I had my own syllabus and I had my own pattern. ಆ ರೀತಿ ಓದ್ತಾ ಇದ್ದೆ. ಆಮೇಲೆ ಸ್ವಲ್ಪ ಟೈಮ್ ಕೊಟ್ಕೊಂಡು ಲಾಸ್ಟ್ 1 half an hour 45 minutes ಅಲ್ಲಿ ಏನೇನು ಆಗಿದೆ ನಮ್ಮ ಕ್ಲಾಸ್ ಅಲ್ಲಿ ಅದು ನಾನು ತಿರುವಾಗ್ತಿದೆ. She had not gone to any single tuition, not any tutor also. Why? Because she loved the subjects.
ಶಿ ಹ್ಯಾಸ್ ಮಾಸ್ಟರ್ಡ್ ದ ಸಬ್ಜೆಕ್ಟ್ಸ್. ಸೊ ನೀವು ಹತ್ರ ಮಾಸ್ಟ್ರಿ ಆಗ್ಲಿಕ್ಕೆ ಯಾಕೆ ಸಾಧ್ಯ ಇಲ್ಲ? ಅದೇ ಕರ್ನಾಟಕದ ಅದೇ ಒಬ್ಬ ಹುಡುಗಿ ಅವಳಿಗೆ ಆಗ್ತಿದೆ ಅಂದ್ರೆ ನಿಮ್ಗೆ ಯಾಕೆ ಸಾಧ್ಯ ಆಗ್ತಿಲ್ಲ? ನೀಟ್ ಎಕ್ಸಾಮ್ ಅಲ್ಲಿ ಯಾವುದೇ ಇದಿಲ್ಲದೆ ಕೂಡ ಅವನು ಶಿವಾನಂದ ಕಲಬುರ್ಗಿ ಅದು ಅಂಗವಿಕಲನಾಗಿ ಬರ್ಲಿಕ್ಕೆ ಸಾಧ್ಯ ಆಯ್ತು ಅಂದ್ರೆ, ಮೊನ್ನೆ ಒಬ್ಬ ಕುರುಡ IAS ಆಫೀಸರ್ ಟಾಪ್ ಅಲ್ಲಿ ಪಾಸ್ ಆದ. ಅವ್ರಿಗೆಲ್ಲ ಸಾಧ್ಯ ಆಯ್ತು. ನಮ್ಗೆ ಕಣ್ಣು ಚೆನ್ನಾಗಿದೆ ಅಲ್ವಾ, ತಲೆ ನೆಟ್ಟಿಗಿದೆ ಅಲ್ವಾ, ಯಜನಕ್ಕೆ ಸರಿ ಇಲ್ಲ, ಕೈ ಎತ್ತಿ. ಸೊ ತಲೆ ನೆಟ್ಟಿಗಿದೆ, ಕಣ್ಣು ಕೈ ಚೆನ್ನಾಗಿದೆ, ಕಾಲು ಕೈ ಎಲ್ಲ ಚೆನ್ನಾಗಿದೆ, ಒಳ್ಳೆ ಟೀಚರ್ಸ್ ಇದ್ರೆ, ಒಳ್ಳೆ ಸ್ಕೂಲ್ ಇದೆ, ಒಳ್ಳೆ ಪೇರೆಂಟ್ಸ್ ಇದ್ದಾರೆ, ಎಲ್ಲ ಇದು ನಮ್ಗೆ ಆಗ್ತಿಲ್ಲ. ಯಾಕಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಕಷ್ಟಪಟ್ಟು ಒಂದು 60%, 70% ಇಲ್ಲ 80% ತೆಗೆದುಕೊಳ್ಳಬೇಕು ಅಂತ ಒಂದು ಕ್ಷುಲ್ಲಕವಾದ ಗುರಿ, ಕ್ಷುಲ್ಲಕವಾದ ಚಿಂತನೆ, ಕ್ಷುಲ್ಲಕವಾದ ಪೆಟ್ಟಿ ಡಿಸೈರ್, ಪೆಟ್ಟಿ ಗೋಲ್, ಪೆಟ್ಟಿ ಆಂಬಿಷನ್ ಯು ಪೀಪಲ್ ಹ್ಯಾವ್ ಕೆಪ್ಟ್. ದಟ್ಸ್ ವೈ ವಿ ಆರ್ ಬಿಕಮಿಂಗ್ ಎ ಪೆಟ್ಟಿ ಪೀಪಲ್. ಅದಕ್ಕೆ ನಾವು ಚಿಕ್ಕವರಾಗಿ ಕೂತಿದ್ದೀವಿ. ಉದಾತ್ತವಾದ ಆಲೋಚನೆಯನ್ನು ಮಾಡಿ ಮಕ್ಕಳೇ, ಉದಾತ್ತವಾದ ಆಲೋಚನೆ, ಉದಾತ್ತವಾದ ಚಿಂತನೆ ಮಾಡಿದ್ರೆ ಏನಾಗುತ್ತೆ? ಪ್ರಾಬಬ್ಲಿ ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಮೊನ್ನೆ ನಮ್ಮ ರಾಮಕೃಷ್ಣ ಮಿಷನ್ ಆಶ್ರಮದ ಚೆನ್ನೈನ ಕಾಲೇಜಿನ ವಿವೇಕಾನಂದ ಕಾಲೇಜಿನ ಒಬ್ಬ ವಿದ್ಯಾರ್ಥಿ, ಡಿಗ್ರಿ ವಿದ್ಯಾರ್ಥಿ, he has designed a satellite which weighs half kg. ಗೊತ್ತಾ ನಿಮ್ಗೆ ಸ್ಯಾಟಲೈಟ್ ಉಪಗ್ರಹ ಎಷ್ಟು? ಅರ್ಧ kg. ನಮ್ಮ ಸ್ಯಾಟಲೈಟ್ ಎಷ್ಟು kg ಇರುತ್ತೆ ಸಾಮಾನ್ಯವಾಗಿ ಗೊತ್ತಾ? ಸ್ಯಾಟಲೈಟ್ ಅದು ಲಾಂಚ್ ಮಾಡುವಂತ ರಾಕೆಟ್ಸ್ ಫ್ಯೂ ಟನ್ಸ್ ಇರುತ್ತೆ, ಗೊತ್ತಲ್ವಾ ನಿಮ್ಗೆ? ಒಂದ್ ನೋಡಿ, ಆ ಟನ್ 10 ಟನ್ ಅಂತ ಇಟ್ಕೊಳ್ಳೋಣ. 10 ಟನ್ ಇಟ್ಕೊಂಡಕ್ಕೆ ಕೋಟ್ಯಾಂತರ ರೂಪಾಯಿ ನಾವು ಖರ್ಚು ಮಾಡ್ತಾ ಇದೀವಿ. ಆ ಸ್ಯಾಟಲೈಟ್ ಇವತ್ತೇನಾದ್ರೂ ನಾಳೆಯಿಂದ ಸಕ್ಸಸ್ ಆದ್ರೆ, ನಾಸಾ ವೆರಿ ಅನ್ಫಾರ್ಚುನೇಟ್, ಇಸ್ರೋ ಪೀಪಲ್ ಡಿಂಟ್ ಗಿವ್ ದ ಪೇಟೆಂಟ್. ಬೈ ದ ಟೈಮ್ ದೇ ಗೇವ್ ಆಲ್ರೆಡಿ ನಾಸಾ ಪೀಪಲ್ ಪರ್ಚೇಸ್ಡ್ ಇಟ್. ನಾಸಾ ಪೀಪಲ್ ಲಕ್ಷಾಂತರ ರೂಪಾಯಿ ಕೊಟ್ಟು ಅದನ್ನ ಪರ್ಚೇಸ್ ಮಾಡ್ಬಿಟ್ರು, ಪೇಟೆಂಟ್ ತೆಗೆದುಕೊಂಡ್ಬಿಟ್ರು. ನಾವು ಹಿ ಹಸ್ ಗಾನ್ ಟು ಅಮೆರಿಕಾ ಆಲ್ಸೋ, ಇಸ್ ಗೋಯಿಂಗ್ ಟು ಅಮೆರಿಕಾ, ಹಿ ಹಸ್ ಗಾನ್, ಮೈಟ್ ಹ್ಯಾವ್ ಗಾನ್. ಈಗ ಅರ್ಧ kg ಆಗುವಂತ ಒಂದು ಸ್ಯಾಟಲೈಟ್ ನಾವು ಡಿಸೈನ್ ಮಾಡ್ಬೇಕಂದ್ರೆ ಒಬ್ಬ ಸ್ನಾತಕ ಗ್ರಾಜ್ಯುಯೇಟ್ ಅವ್ನಿಗೆ ಎಲ್ಲಿಂದ ಬಂತು ಆಲೋಚನೆ? ಬಿಕಾಸ್ he had a passion towards physics. He had a passion towards physics. So just before completing his graduation, he has designed a satellite which weighs half kg. Now success ಆದ್ರೆ he can give the greatest contribution to the society, my dear young Indians, isn't it? ನೋಡಿ, ಅವ್ನು ನಿಮ್ ತರ ಆಲೋಚನೆ ಮಾಡಲಿಲ್ಲ. 60-70% ತೆಗೆದುಕೊಂಡು ಕಷ್ಟಪಟ್ಟು ಒಂದು 60%-70% ತೆಗೆದುಕೊಳ್ಳೋದು ಇಷ್ಟಪ್ಪ. ಅವ್ನು ಹೇಳ್ತಾನೆ, ಜೀವನದಲ್ಲಿ ಇಡೀ ದೇಶ ನನ್ನ ನೆನಪಿಸ್ಕೊಳ್ಬೇಕು, ಹಂಗೇನಾದ್ರೂ ನಾನು ಮಾಡ್ಬೇಕು ಅಂತ ಆಲೋಚನೆ ಮಾಡಿದೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾಗ ನನ್ಗೊಂದು ಉಳಿತು. ಬಿಕಾಸ್ ಐ ವಾಸ್ ಇಂಟ್ರೆಸ್ಟೆಡ್ ಇನ್ ಫಿಸಿಕ್ಸ್, ಸೊ ಐ ಥಾಟ್ ಐ ವಿಲ್ ಟೇಕ್ ದಿಸ್ ಫಿಸಿಕ್ಸ್ ಆಸ್ ಮೈ ಫೀಲ್ಡ್ ಅಂಡ್ ಆಸ್ ಅನ್ ಆಂಬಿಷನ್, ಆಸ್ ಅನ್ ಅಚೀವ್ಮೆಂಟ್, ಆಸ್ ಎ ಟೂಲ್ ಅಂತ ಹೇಳಿ. ನನಗೆ ಫಿಸಿಕ್ಸ್ ಅಂದ್ರೆ ತುಂಬಾ ಇಷ್ಟ ಇತ್ತು. ಈ ಆಯಾಮವನ್ನ, ಈ ಫೀಲ್ಡ್ ಅನ್ನು ನಾನು ತೆಗೆದುಕೊಳ್ತೀನಿ. ಇದ್ರ ಮೂಲಕ ಇಡೀ ವಿಶ್ವಕ್ಕೆ ನನ್ನ ಹೆಸರು, ನನ್ನ ಅಪ್ಪ ಅಮ್ಮನ ಹೆಸರು ಇಡೀ ಜಗತ್ತಿಗೆ ತೋರಿಸ್ಬೇಕು, ಇಲ್ಲ ಇಡೀ ಭಾರತಕ್ಕೆ ಅದು ಗೊತ್ತು ಮಾಡ್ಬೇಕು ಅಂತ ನನಗೊಂದು ಆಸೆ ಇತ್ತು. ನಾನು ಮಾಡಿ ತೋರಿಸಿದ್ದೀನಿ ಅಂತ ಹೇಳಿ ಹಿಂದೂ ಪೇಪರ್ಲಿ ಮತ್ತೆ ಟೈಮ್ಸ್ ನ್ಯೂ ಇಂಡಿಯಾ ಅಲ್ಲಿ ಫ್ರಂಟ್ ಪೇಜ್ ಅಲ್ಲಿ ಆಫ್ ಪೇಜ್ ಅವನದು ಇಂಟರ್ವ್ಯೂ ಬಂದಿತ್ತು. ನೋಡಿ, ಅವ್ರ ಅಪ್ಪ ಅಮ್ಮನಿಗೆ ಬೇಜಾರಾಗಿರುತ್ತಾ, ದುಃಖ ಆಗಿರುತ್ತಾ? ಇವಾಗ ಅವ್ರ ಫ್ರೆಂಡ್ಸು, ಅವ್ರ ಅಪ್ಪ ಅಮ್ಮ, ಅವ್ರ ಇಂಟ್ರೆಸ್ಟ್, ಅವ್ರ ಟೀಚರು, ಅವ್ರ ಕಾಲೇಜ್ ಟೀಚರ್ ಏನ್ ಹೇಳ್ತಾರೆ? ನನ್ ಮಗ, ನಮ್ಮ ಪಕ್ಕದ ಮನೆಯವನು, ನಮ್ಮ ಎದುರುಗಡೆ ಮನೆಯವನು, ನನ್ನ ಜೊತೆ ಇದ್ದ, ನನ್ನ ಬ್ಯಾಚ್ ಮೆಟ್ಟು, ನನ್ನ ಬೆಂಚ್ ಮೆಟ್ಟು ಅಲ್ವಾ, ನನ್ನ ಚಾಟಿಂಗ್ ಮೆಟ್ಟು, ಏನೆಲ್ಲ ಮೆಟ್ಟುಗಳು ಹೇಳ್ಕೊಂಡು ಹೋಗ್ತಾ ಇರ್ತೀವಿ. ಯಾಕಂದ್ರೆ ಬಿಕಾಸ್ ಈಸ್ ಎ ಸಕ್ಸಸ್ಫುಲ್ ಪರ್ಸನ್ ನಾವು. ಸೊ ದ ಪೀಪಲ್ ರೆಕಗ್ನೈಸ್ ಅಸ್ ವಿತ್ ಅವರ್ ಸಕ್ಸಸ್, ಮೈ ಡಿಯರ್ ಯಂಗ್ ಇಂಡಿಯನ್ಸ್, ಬಿಕಾಸ್ ಹಿ ಹ್ಯಾಡ್ ಎ ವಂಡರ್ಫುಲ್ ಗೋಲ್. ಹಿ ಹ್ಯಾಸ್ ಎ ವಂಡರ್ಫುಲ್ ಗೋಲ್. ಸೊ ಕೀಪ್ ಫ್ರಮ್ ಟುಡೇ ಆನ್ವರ್ಡ್ಸ್ ಯು ಥಿಂಕ್ ಯುವರ್ ಸೆಲ್ಫ್. ಇವತ್ತಿಂದ ಆಲೋಚನೆ ಮಾಡಿ, ನಾನು ಏನಾಗಬೇಕು, ನಾನು ಏನ್ ಮಾಡಬೇಕು ಅಂತಿದ್ದೀನಿ. ನೀವೊಬ್ಬ ಫಿಲಮ್ ಆಕ್ಟರ್ ಆಗ್ತೀರಾ? You want to be a cobbler, you want to be a film actor, you want to be a carpenter, you want to be a doctor, you want to be engineer, IAS, IPS, KS, ಏನ್ ಬೇಕಾದ್ರೂ ತೆಗೆದುಕೊಳ್ಳಿ. ವಾಟ್ ಎವರ್ ಯು ವಾಂಟ್ ಟು ಬಿಕಮ್, ಇಲ್ಲ ವಾಚ್ಮ್ಯಾನ್ ಆಗ್ಬೇಕು ಅಂತೀರ, ಅದು ಇಟ್ಕೊಳ್ಳಿ, ಏನ್ ಬೇಕಾದ್ರೆ. ವಾಟ್ ಯು ಶುಡ್ ಬಿ ದ ಒನ್ ಆಫ್ ದ ಬೆಸ್ಟ್ ಮ್ಯಾನ್ ಇನ್ ದ ಫೀಲ್ಡ್. ವರ್ಕ್ ಫಾರ್ ಎಕ್ಸಲೆನ್ಸ್ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಸೊ ನಾನು ಏನೇ ಆಗ್ಲಿ ಆ ನನ್ನ ಕ್ಷೇತ್ರದಲ್ಲಿ ಐ ಶುಡ್ ಬಿ ಎ successful person and excellent person. Every person in that field should recognize me and I should be the role model ಅಂತ ಹೇಳಿ. ಅಂತ ಒಂದು ಉದಾತ್ತವಾದ ಆಲೋಚನೆ ಇಟ್ಕೊಳ್ಳಿ, ಉದಾತ್ತವಾದ ಚಿಂತನೆ ಇಟ್ಕೊಳ್ಳಿ. ಅವ್ರಿಗೆ SLC ಆಗಲಿ, PUC ಆಗಲಿ, ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಗ್ರಾಜ್ಯುಯೇಟ್ ಆಗಲಿ, ಪೋಸ್ಟ್ ಗ್ರಾಜ್ಯುಯೇಟ್ ಆಗಲಿ, MBBS ಆಗಲಿ, ಯಾವುದೇ ಆಗಲಿ, PhD ಆಗಲಿ, ಯಾವುದೂ ಕೂಡ ನನಗೆ ಕಷ್ಟ ಆಗಲ್ಲ. ಆಗ್ಲೇ ಹೇಳಿದ್ರಲ್ಲ ಗೋಲ್ಡ್ ಮೆಡಲಿಸ್ಟ್ ಅಂತ ಹೇಳಿ. ಐ ನೆವರ್ ಫೆಲ್ಟ್ ಎನಿ ಡಿಸ್ಕಂಫರ್ಟ್. ಐ ವಾಸ್ ವರ್ಕಿಂಗ್ ಫಾರ್ 6 hours. And evening I used to come and I used to read for 2-3 hours and I got a first rank in the entire university, you see. Because I enjoyed my subject, I had a passion towards my subject. I was working for 6 to 8 hours. I didn't go to any tuitions and even I didn't go to college too. Simply externally I appeared for exam. I studied for myself and whatever the notes the university gave and whatever the textbooks were available, I took it and I studied for myself. And because I had a passion, I stood first, you see.
Because I had a passion, I was serious about my career, I was serious about my life. I stood first, and when I was receiving the gold medal, imagine my parents were sitting in the gallery, visitors gallery. ನಾನು ಸ್ನಾತಕೋತ್ತರದಲ್ಲಿ ಫಸ್ಟ್ ರ್ಯಾಂಕ್ ಬಂದಾಗ ಮಾನ್ಯ ರಾಜ್ಯಪಾಲರು ಗೋಲ್ಡ್ ಮೆಡಲ್ ಕೊಡ್ತಾರೆ, ಒಂದು ಸಲ ನಮ್ಮ ತಂದೆ ತಾಯಿ ವಿಸಿಟಿಂಗ್ ಗ್ಯಾಲರಿ ಕೂತಿದ್ರು. ಅವ್ರಿಗೇನಾಗಿರುತ್ತೆ ಅವಾಗ ಕಣ್ಣಲ್ಲಿ ಇಬ್ಬರು ಕಣ್ಣಲ್ಲೂ ನೀರು ಬರ್ತಾ ಇತ್ತು. ಬಟ್ ಆ ಸಮಯದಲ್ಲಿ ಕಣ್ಣಲ್ಲಿ ನೀರು ಬರ್ತಾ ಇದ್ದು ಇಲ್ಲಿಂದ ಬರ್ತಾ ಇರಲಿಲ್ಲ, ಇಲ್ಲಿಂದ ಬರ್ತಾ ಇತ್ತು ಅಲ್ವಾ. ಸಂತೋಷ ಆದಾಗ ನಮ್ಮಲ್ಲಿ ಕಣ್ಣಲ್ಲಿ ನೀರಲ್ಲಿ ಬರೋದೇ ಬೇರೆ ಟೈಮ್, ಬೇರೆ ತರ. ನಮ್ಗೆ ದುಃಖ ಆದಾಗ ಕಣ್ಣಲ್ಲಿ ನೀರು ಬರೋ ಡೈರೆಕ್ಷನ್ಸೇ ಬೇರೆ. ಅವರಿಬ್ರಿಗೂ ಕಣ್ಣಲ್ಲಿ ನೀರು ಬರ್ತಾ ಇತ್ತು, ಬಟ್ ಬೇರೆ ತರ ಬರ್ತಾ ಇತ್ತು. ಆ ತರ ನಮ್ಮ ತಂದೆ ತಾಯಿಗೆ ನಾನು ಇಂಥ ಮಗನ್ಗೆ ಜನ್ಮ ಕೊಟ್ಟೆ ಅಂತೇಳಿ ತೃಪ್ತಿಯಿಂದ ಹೇಳ್ಕೊಳ್ಲಿಕ್ಕೆ ನಾವೇನ್ ಮಾಡ್ತಾ ಇದೀವಿ ಮಕ್ಕಳೇ. ಎಷ್ಟೆಲ್ಲ ಕಷ್ಟಪಟ್ಟು, ಎಷ್ಟೋ ಸರಿ ಯುಗಾದಿಗೆ ಬಟ್ಟೆ ತೆಗೆದುಕೊಳ್ಳಲ್ಲ, ದಸರಾಗ್ ಬಟ್ಟೆ ತೆಗೆದುಕೊಳ್ಳಲ್ಲ, ಅವ್ರಿಗೊಂದು ಏನೋ ಅರ್ಧೋಗಿರೋ ಪ್ಯಾಂಟ್ಗಳನ್ನು ಹಾಕೊಂಡಿರ್ತಾರೆ, ಅರ್ಧೋಗಿರೋ ಯಾವುದೋ ಒಂದು ಹಳೆ ಕಾಲದ ಮೋಟ್ರ್ ಬೈಕ್, ಹಳೆ ಕಾಲದ ಬೈಕ್ಗಳಲ್ಲಿ ಓಡಿಸ್ತಾ ಇರ್ತಾರೆ. ಇನ್ನೇನೋ ಕಷ್ಟ ಇದ್ರೆ ಸಾಲ ಸೋಲ ಮಾಡಿ, ಅವ್ರಿಗೇನೋ ಸಮಸ್ಯೆ ಇದ್ರು ಕೂಡ ಸರಿಯಾಗಿ ಡಾಕ್ಟ್ರಿಗೆ ಹೋದ್ರೆ ಎಲ್ಲಿ ದುಡ್ಡು ಖರ್ಚಾಗುತ್ತೋ ಅಂತೇಳಿ ಎಷ್ಟೋ ಜನ ತಂದೆ ತಾಯಿಗಳು ಬಟ್ಟೆ ಕಟ್ಟಿ ನಿಮ್ಮನ್ನೆಲ್ಲ ಸಾಕ್ತಾ ಇದಾರಲ್ಲ, ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಿರಲ್ಲ. ಹ್ಯಾವ್ ಯು ಟೇಕನ್ ಯುವರ್ ಲೈಫ್ ಸೀರಿಯಸ್? ನಿಮ್ಮ ಟೀಚರ್ಸ್ನ ಹೋಗಿ ಒಂದ್ಸರಿ ಯಾವತ್ತಾದ್ರೂ ಪ್ರೈವೇಟಲ್ಲಿ ಕೇಳಿ. ಬೆಳಗ್ಗೆ ಎದ್ದಿರ್ತಾರೆ, ಯಾರೋ ನೆಂಟರು ಬರ್ತಾರೆ, ಯಾರೋ ಗೆಸ್ಟ್ ಬರ್ತಾರೆ, ಅಜಾಗರೂಕವಾಗಿ ಯಾರೋ ಬರ್ತಾರೆ, ಅವ್ರ ಹತ್ರ ಮಾತಾಡಿ ಅವ್ರ ಮಕ್ಕಳನ್ನ ಸ್ಕೂಲ್ಗೋ ಶಾಲೆಗೋ ಕಾಲೇಜ್ಗೋ ಕಳ್ಸೋಷ್ಟೊತ್ತಿಗೆ ಗೊತ್ತಾಗಿರುತ್ತೆ. ಎಷ್ಟೋ ಸರಿ ಅವ್ರು ತಿಂಡಿನೂ ತಿನ್ಲಿಕ್ಕೆ ಆಗದೆ ಟಿಫನ್ ಬ್ಯಾಗ್ಸ್ ಅಲ್ಲಿ ಹಾಕೊಂಡು ಒಂದು ಕಪ್ ಕಾಫಿನೋ ಟೀನೋ ಕುಡಿದ್ಬಿಟ್ಟು ಬಂದು ನಿಮಗೆ ಪಾಠ ಮಾಡ್ತಾ ಮಧ್ಯದಲ್ಲಿ ಟೈಮ್ ಸಿಕ್ಕಿದಾಗ ಇಲ್ಲ ಮಧ್ಯ ಲಂಚ್ ಬ್ರೇಕ್ ಬಿಟ್ಟಾಗ ಅವ್ರು ತಿಂಡಿಯನ್ನು ಮಾಡ್ತಾ ಇರ್ತಾರೆ. ಅಷ್ಟು ತ್ಯಾಗ ಮೂರ್ತಿಗಳು ನಿಮ್ಮ ಟೀಚರ್ಸ್ ಅವ್ರು ಕೂತಿರ್ತಾರೆ. ಅಷ್ಟೆಲ್ಲ ತ್ಯಾಗ ನಿಮ್ಮ ಟೀಚರ್ಸ್ ಮಾಡ್ತಾ ಇದ್ದಾರೆ, ಅಷ್ಟೆಲ್ಲ ತ್ಯಾಗ ನಿಮ್ಮ ತಂದೆ ತಾಯಿಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ನೀವೇನು ಕೊಡ್ತಾ ಇದ್ದೀರಾ ಮಕ್ಕಳೇ? ನಾನು ಕಷ್ಟಪಡ್ತಾ ಇದ್ದೀನಿ ಸ್ವಾಮೀಜಿ, ಆದರೂ ಆಗ್ತಾ ಇಲ್ಲ ಅಂತ ಹೇಳ್ತೀವಲ್ಲ. ಯಾಕೆಂದ್ರೆ ನಾವು ಯಾರು ಇಷ್ಟಪಟ್ಟು ಮಾಡ್ತಾ ಇಲ್ಲ ಮಕ್ಕಳೇ. ನೀವು ಇಷ್ಟಪಟ್ಟು ಮಾಡಿದ್ರೆ 90 ಅಂಡ್ ಅಬೌವ್ ತೆಗೆಯೋದು ಈಗಿನ ಕಾಲದ ಎಜುಕೇಶನ್ ಸಿಸ್ಟಮ್ ಅಲ್ಲಿ. ಐ ಕ್ಯಾನ್ ಗಿವ್ ಇನ್ ಎ ಬಾಂಡ್ ಪೇಪರ್, ಡೆಫಿನೆಟ್ಲಿ ಮೈ ಡಿಯರಿಂಗ್ ಇಂಡಿಯನ್ಸ್, ಗೆಟಿಂಗ್ ಅಬೌವ್ 90% or 95% in the present education system is very, 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 very easy. But unfortunately, you people don't have confidence in you because you have not taken your life seriously. ಅಲ್ವಾ? ನಮ್ಮ ಹೆಸರು ಎನ್ಕ್ಯಾಶ್ ಮಾಡ್ಕೊಳ್ಳೋದು, ನಾನು ಅವ್ರ ಮಗ ಗೊತ್ತೇನೋ, ನಾನು ಅವ್ರಿಗೆ ಪಾಠ ಮಾಡಿದ್ ಗೊತ್ತಾ, ಅವ್ನು ನಮ್ಮ ಶಾಲೆಯಲ್ಲಿ ಓದಿದ, ನಿಮ್ಮ ಶಾಲೆ ಪ್ರಾಸ್ಪೆಕ್ಟಸ್ ಅಲ್ಲಿ ನಿಮ್ಮ ಹೆಸರು ಬರೋದು ನೋಡ್ಕೋಬೇಕು ಅಲ್ವಾ. 10 ಜನ ಟಾಪ್ 10 ಪೀಪಲ್ ಅಂತ ಒಂದು ಫ್ಲಕ್ಸ್ ಪ್ರಿಂಟ್ ಅಲ್ಲಿ ನಿಮ್ಮ ಮುಖ್ಯೋಪಾಧ್ಯಾಯರು ಕೊಟ್ಟರು ಬಸಪ್ಪನವ್ರು ನಿಮ್ಮ ಹೆಸರುಗಳನ್ನು ಹಾಕಿಸ್ಬಿಟ್ಟು ಫ್ಲಕ್ಸ್ ಪ್ರಿಂಟ್ ಅಲ್ಲಿ ನಿಮ್ಮ ಶಾಲೆಯ ಮುಂದೆ, ಕಾಲೇಜ್ ಮುಂದೆ ಹಾಕ್ತಾ ನಿಮ್ಮ ತಂದೆ ತಾಯಿ ಹೋಗ್ತಾ ಇದ್ರೆ, ಇಲ್ಲ ನಿಮ್ಮ ನೆಂಟ್ರಿಸ್ಟ್ ಹೋಗ್ತಿದ್ರೆ, ಅವ್ನು ನಮ್ಮ ಅತ್ತೆ ಮಗ, ನಮ್ಮ ನಾದಿ ಮಗ, ನಮ್ಮ ಅಣ್ಣನ ಮಗ, ನಮ್ಮ ತಂಗಿ ಮಗ, ನಮ್ಮ ಅಕ್ಕನ ಮಗ ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ನೋಡಿ ಮಕ್ಕಳೇ, ಅದಕ್ಕೆ ಅದೆಲ್ಲವೂ ಕೂಡ ನಿಮ್ ಕೈಲಿದೆ. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. ನನ್ನ ಏಳಿಗೆಗೆ ನಾನೇ ಶಿಲ್ಪಿ, ನಿಮ್ಮ ಏಳಿಗೆಗೆ ನೀವೇ ಶಿಲ್ಪಿಗಳು. ಅದಕ್ಕೆ ಸ್ವಲ್ಪ ಎದ್ದೇಳಿ ಅಂದ್ರೆ ಇಲ್ಲಿಂದ ಬೆಂಚದ ಎದ್ದೋಳಿ ಅಂತ ಹೇಳ್ತಾ ಇಲ್ಲ, ಮಾನಸಿಕವಾಗಿ ಎದ್ದೋಳಿ ಅಂತ ಹೇಳ್ತಾರೆ. ಗೆಟ್ ಅಪ್ ಅಲರ್ಟ್. 8 lakh people ಇಂಜಿನಿಯರ್ಸ್, ಓನ್ಲಿ ಫ್ಯೂ ಪೀಪಲ್ ಆರ್ ಏಬಲ್ ಟು ಗೋ. ಅಮಾಂಗ್ ದಮ್ 8 lakh, ಮತ್ತೆ ಫೇಲ್ ಆಗಿರೋರೆಲ್ಲ ಬಿಟ್ಬಿಡಿ, 8 ಲಕ್ಷ ಜನ ಬರೀ ಇಂಜಿನಿಯರ್ಸ್ ಪಾಸ್ ಆಗ್ತಿದ್ದಾರೆ ಅಂದ್ರೆ ಇಮ್ಯಾಜಿನ್ ಹೌ ಮೆನಿ ಲ್ಯಾಕ್ ಪೀಪಲ್ ಆರ್ ದೇರ್ ವಿತ್ ಗ್ರಾಜುಯೇಟ್ಸ್, ಪೋಸ್ಟ್ ಗ್ರಾಜುಯೇಟ್ಸ್, ಇಂಜಿನಿಯರ್ಸ್, ಡಾಕ್ಟರ್ಸ್, IAS, IPS, ಕೇಸ್ ಆಫೀಸರ್. ಸೋ ಮೆನಿ ಪೀಪಲ್, ಸೋ ಮೆನಿ ಲ್ಯಾಕ್ಸ್ ಅಂಡ್ ಫ್ಯೂ ಕ್ರೋರ್ಸ್ ಆರ್ ದೇರ್ ಇನ್ 2017-18. In 2025 ಬರೋಷ್ಟೊತ್ತಿಗೆ that may be multiplied by 5 times. So there is a tough competition. ಹಂಗಾಗಿ ಎದುರ್ಕೋಬೇಕಾಗಿಲ್ಲ. ನೀವು ಇವತ್ತಿಂದ ಎಕ್ಸಾಮ್ಗೋಸ್ಕರ ಓದಬೇಡಿ, ನಾಲೆಜ್ಗೋಸ್ಕರ ಓದಿ. ಅವಾಗ ನಿಮ್ಗೆ ಏನೂ ಕಷ್ಟ ಆಗಲ್ಲ. ನಾಲೆಜ್ಗೋಸ್ಕರ ಓದಿ. ಕೀಪ್ ಅನ್ ಹೈ ಗೋಲ್. ಯಾವ್ದಾರ ಒಂದು ಒಳ್ಳೆ ಗೋಲ್ ಇಟ್ಕೊಳ್ಳಿ. ಪ್ರತಿನಿತ್ಯ ಎದ್ದ ತಕ್ಷಣ ನಾನು ಆ ಗೋಲ್ಗೆ ಹತ್ರ ಹೋಗ್ಲಿಕ್ಕೆ ಏನ್ ಮಾಡಿದೆ ಅಂತ ಯೋಚನೆ ಮಾಡಿ, ಆ ಜೀವನದಲ್ಲಿ ಮುಂದಕ್ಕೆ ಹೋಗ್ತಾ ಹೋಗಿ ಆ ಜೀವನದ ಹೋರಾಟ ನಿಮ್ಗೆ ಆವಾಗ ಒಂದು ಪ್ಯಾಷನ್ ಯಾವಾಗ ನೀವು ಬೆಳೆಸ್ಕೊಂಡ್ಬಿಡ್ತಿರೋ, ನೀವು ಎಷ್ಟೇ ಹೋರಾಟ ಮಾಡ್ತಾ ಇದ್ರು ಕೂಡ. ಸಚಿನ್ ತೆಂಡೂಲ್ಕರ್ ಯಾವತ್ತೂ ಬೋರ್ ಆಗ್ಲಿಲ್ಲ ಅಲ್ವಾ. ಅವ್ನಿಗೆ ಬೋರ್ ಆಗಿದ್ರೆ ಅವ್ನು ಹೇಳ್ತಾನ ಒಂದು ಇಂಟರ್ವ್ಯೂಲಿ, ನನ್ಗೆ ಯುಗಾದಿ ಆಗಿದ್ ಗೊತ್ತಿಲ್ಲ, ಪಂಗಲ್ಗಾಗಿದ್ ಗೊತ್ತಿಲ್ಲ, ದಸರಾ ದೀಪಾವಳಿಗೆ ಆಗಿದ್ ಗೊತ್ತಿಲ್ಲ, ನನ್ನ ರಿಲೇಟಿವ್ಸಿನ ಮದುವೆಗಳು ನನಗೆ ಹೆಚ್ಚಿದ್ ಗೊತ್ತಾಗ್ತಿರ್ಲಿಲ್ಲ ಅಂತ. ಯಾಕೆ ಅಂದ್ರೆ ಬಿಕಾಸ್ ವಾಸ್ ಹಿ ಅಬ್ಸೆಂಟ್ ಮೈಂಡೆಡ್, ವಾಸ್ ಹಿ ಗೆಟ್ ಟು ಕೋಮಾ? No, because he had a passion that I should become a great batsman. So every day he was spent his most of the time in the field. ಹಂಗಾಗಿ ಅವ್ನಿಗೆ ಏನ್ ಬೋರ್ ಹೊಡಿಲಿಲ್ಲ, ಬೇಜಾರ್ ಆಗ್ಲಿಲ್ಲ. Because he was enjoying the batting, he was enjoying the fielding, he was enjoying the practice. So he became the great batsman because he had a passion. Have you people got passion towards maths? Have you people got passion towards science? Have people got passion towards your goal achieving? How many of you have got? ನಿಮ್ಮ ಗುರಿಯನ್ನು ಸಾಧಿಸ್ಲಿಕ್ಕೆ ನಿಮ್ಗೆ ಎಷ್ಟು ಪ್ಯಾಷನ್ ಇದೆ, ಎಷ್ಟು ಉತ್ಸುಕರಾಗಿದ್ದೀರಾ, ಎಷ್ಟು ಹೇಗೆ ನಮ್ಗೆ ಹೊಟ್ಟೆ ಶೀತ ಇದ್ರೆ ಹೇಗೆ ನಮ್ಗೆ ಊಟ ತಿನ್ಬೇಕು ಅನ್ನಿಸ್ತಾ ಇರುತ್ತೋ ಅದೇ ತರನೇ ನಿಮ್ಮ ಗುರಿಯನ್ನು ಮುಟ್ಲಿಕ್ಕೆ ನೀವು ಎಷ್ಟು ಉತ್ಸುಕರಾಗಿದ್ದೀರಾ, ಎಷ್ಟು ಇಚ್ಛೆ ಉಳ್ಳವರಾಗಿದ್ದೀರಾ, ಎಷ್ಟು ಹಂಗ್ರಿ ಅಂತ ಹೇಳ್ತಾರ ಹೊಟ್ಟೆ ಹಸಿಕೊಂಡಿದ್ದೀರಾ, ಅದ್ರ ಮೇಲೆ ನಿಮ್ಗೆ
ಇನ್ನು 5-10 ಈಗಾಗಲೇ ಚೇಂಜ್ ಆಗಿದೆ. ಇನ್ನು ನೀವು ಎಜುಕೇಶನ್ ಮುಗಿಸೋಷ್ಟಕ್ಕೆ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ತೆಗೆದು ಪಕ್ಕಕ್ಕೆ ಇಡ್ತಾರೆ ಮಕ್ಕಳೇ. ನಿಮ್ಮ ಆಪ್ಟಿಟ್ಯೂಡ್ ಟೆಸ್ಟ್, ನಿಮ್ಮ ನಾಲೆಜ್ ಲೆವೆಲ್, ಆಮೇಲೆ ನಿಮ್ಮ ಸ್ಕಿಲ್ ಲೆವೆಲ್, ದೀಸ್ 3 ಆರ್ ದ ಕ್ರೈಟೀರಿಯಾಸ್ ವಿಚ್ ದೇ ಆರ್ ಗೋಯಿಂಗ್ ಟು ಟೆಸ್ಟ್ ಅಬೌಟ್ ಯು ಇನ್ ಆಲ್ ದ ಎಕ್ಸಾಮ್ಸ್. ಆಲ್ರೆಡಿ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಬಂದ್ಬಿಟ್ಟಿದೆ. ಮತ್ತೆಲ್ಲ ಇಸ್ರೋ ಇರ್ಬೋದು, ಇಲ್ಲ ಅಂತಂದ್ರೆ ನಮ್ಮ ಇನ್ಫೋಸಿಸ್ ಅಂತ ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ನಿಮ್ಮ ಸರ್ಟಿಫಿಕೇಟ್ ನ ಆಮೇಲೆ ನೋಡ್ತಾರೆ. ಅವ್ರು ಫಸ್ಟ್ ಏನ್ ಮಾಡ್ತಾರೆ, ನಿಮ್ಮ ಸ್ಕಿಲ್ ಎಷ್ಟಿದೆ, ನಿಮ್ಮ ನಾಲೆಜ್ ಲೆವೆಲ್ ಎಷ್ಟಿದೆ, ನಿಮ್ಮ ಆಪ್ಟಿಟ್ಯೂಡ್ಸ್ ಏನಿದೆ, ನೀವು ಸಬ್ಜೆಕ್ಟ್ ನ ಕಾನ್ಸೆಪ್ಟ್ ನ ಎಷ್ಟು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಎಷ್ಟು ಕ್ಲಿಯರ್ ಆಗಿ ನೀವು ಹೇಳ್ಬಲ್ರಿ, ಮತ್ತೆ ಆಡೆಡ್ ವಿತ್ ಕಮ್ಯುನಿಕೇಶನ್ ಸ್ಕಿಲ್ಸ್. ಕನ್ನಡ ಇಂಗ್ಲಿಷ್ ಎಲ್ಲ CET ನಾವು ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ. ವೆರಿ ಅನ್ಫಾರ್ಚುನೇಟ್ ಥಿಂಗ್. ಕಮ್ಯುನಿಕೇಶನ್ ಸ್ಕಿಲ್ಸ್ ಈ 3-4 ಆಧಾರದ ಮೇಲೆ ಈಗ ಪ್ರೆಸೆಂಟ್ ಎಕ್ಸಾಮ್ ಇನ್ ಸಿನಾರಿಯೋ ಚೇಂಜ್ ಆಗ್ತದೆ ಮುಂದೆ ನೀವು ಹೈಯರ್ ಸ್ಟಡೀಸ್ಗೆ ಹೋದಾಗ. ಅದಕ್ಕೆ ನೀವು ಎಷ್ಟು ತಯಾರಿ ಆಗ್ತದೆ ಆಲೋಚನೆ ಮಾಡಿ. ಇವತ್ತಿಂದ ಅಟ್ಲೀಸ್ಟ್ ಒಂದು ವಾರ 15 ದಿವಸ ಆದ್ಮೇಲೆ ನಿಮ್ಮ ಟೀಚರ್ಸ್ ಅನಿಸ್ಬೇಕು, ನಮ್ಮ ಮಕ್ಕಳಿಗೆ ಪರೀಕ್ಷಾ ಜ್ವರ, ಪರೀಕ್ಷಾ ಭಯ ಹೊರಟೋಗಿದೆ, ಅವರು ಆನಂದವಾಗಿದ್ದಾರೆ, ಓದ್ತಾ ಇದ್ದಾರೆ, ಅವ್ರ ಮೇಲೆ ಅವ್ರಿಗೆ ಜವಾಬ್ದಾರಿ ಬಂದಿದೆ. ಏನ್ ಸರ್ ಯಾರನ್ನ ಕರ್ಸ್ ನೀವು ಮಾಡಿದ್ರಿ, ಏನ್ ಮಾಟ ಮಂತ್ರ ಮಾಡಿದ್ರಿ, ಏನ್ ನೀವು ಮ್ಯಾಜಿಕ್ ಮಾಡಿದ್ರಿ, ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ರಿ, ಓದೋ ಅಂತ ಹೇಳಿಸ್ಕೊಳ್ಳೋರೆಲ್ಲ ಇವತ್ತು ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾ ಇದಾರೆ ಅಂತ ನಿಮ್ಮ ತಂದೆ ತಾಯಿಗಳು ನಿಮ್ಮ ಟೀಚರ್ಸ್ಗೆ ಬಂದು ಹೇಳಿದ್ರೆ, ನಾನು ಅಷ್ಟು ದೂರದ ಮೈಸೂರಿಂದ ಅಷ್ಟು ದೂರ ಬಂದು ನಿಮ್ಗೆ 1-3/4 ಗಂಟೆ 50 ನಿಮಿಷ ಮಾತಾಡಿ ಒಂದು ಲೆಕ್ಚರ್ ಕೊಟ್ಟಿದ್ದಕ್ಕೂ ನನಗೂ ಸಾರ್ಥಕತೆ ಆಗುತ್ತೆ. ನಿಮ್ ಸರ್ ಕೊಟ್ಟರು, ಬಸಪ್ಪ ಸರ್, ಇನ್ನು ಹೆಗ್ಡೆ ಸರ್, ಭದ್ರೇಶ್ ಸರ್ ಅವರೆಲ್ಲ ಕರ್ಸಿಲ್ಲ, ನಿಮ್ಗೆ ಮಾತಾಡ್ಸಕ್ಕೆ ಆಯೋಜನೆ ಮಾಡೋದಿಲ್ಲ, ಅವರ ಸಮಯಕ್ಕೂ ಕೂಡ ಸಾರ್ಥಕ. ಇವ್ರು ಯಾರು ಕೆಲಸ ಇದ್ದ ಕೂತಿಲ್ಲ ಮಕ್ಕಳೇ, ಅವ್ರಿಗೆಲ್ಲ ಬೇಕಾದಷ್ಟು ಕೆಲಸ ಇದೆ. ನೀವೆಲ್ಲ ಚೆನ್ನಾಗಾಗ್ಲಿ, ನೀವು ಮುಂದಿನ ಭಾರತದ ಯುವ ಪ್ರಜೆಗಳು ನೀವೆಲ್ಲ ಚೆನ್ನಾಗಾಗ್ಲಿ, ನಿಮ್ಮ ಭವಿಷ್ಯ ಉಜ್ವಲವಾಗಿರ್ಲಿ ಅಂತ ಒಂದು ಗುರುತರ ಜವಾಬ್ದಾರಿಯಿಂದ ಅವರೆಲ್ಲ ಕರ್ಸ್ಕೊಂಡು ಅವರೆಲ್ಲ ಸಮಯವನ್ನ ಕೆಲಸವನ್ನ ಬಿಟ್ಟು ಇಲ್ಲಿ ಕೂತ್ಕೊಂಡು ಇದೆಲ್ಲ ನಿಮ್ಗೆ ಆಯೋಗ ಮಾಡಿಸಿದ್ದಾರೆ, ಇದೆಲ್ಲ ಅರೇಂಜ್ ಮಾಡಿದ್ರೆ. ಅದಕ್ಕೆಲ್ಲ ಸಾರ್ಥಕ ಆಗೋದು ಯಾವಾಗ? ಏನ್ ಮಾಡ್ಬೇಕು? ನೀವು ಚೆನ್ನಾಗಿ ಓದ್ಬೇಕು. ಹೆಂಗ್ ಓದ್ಬೇಕು? ಇಷ್ಟಪಟ್ಟು ಓದ್ಬೇಕು, ಕಷ್ಟಪಟ್ಟು ಓದ್ಬಾರ್ದು, ಇಷ್ಟಪಟ್ಟು ಓದಿ. ಅದಕ್ಕೆ ನಾನು ಎಲ್ಲಾ ಕಡೆ ಹೇಳ್ತಾ ಇರ್ತೀನಿ, 3 ಫಾರ್ಮುಲಾಸ್ನ ಅಬ್ದುಲ್ ಕಲಾಂ ಜಿ ಕೊಟ್ಟಿದ್ದಾರೆ. ಅದನ್ನ ಹೇಳಿ, ನಾನು ಹೇಳ್ಕೊಡ್ತೀನಿ, ಹೇಳಿ ಆಮೇಲೆ ಅದನ್ನ ಪ್ರತಿನಿತ್ಯ ಹೇಳ್ಕೊಂಡು ಯು ಶುಡ್ ಗೆಟ್ ಚೇಂಜ್. ಎಕ್ಸಾಮ್ ಫಿಯರ್ ನ ಬಿಟ್ಬಿಡಿ. ಯು ಶುಡ್ ಹ್ಯಾವ್ ಎ ಕಾನ್ಫಿಡೆನ್ಸ್ ಇನ್ ಯು. ಹೌ ದ ಕಾನ್ಫಿಡೆನ್ಸ್ ಇಸ್ ಅವೈಲಬಲ್? ಇಟ್ ಈಸ್ ಅಪ್ರೋಚ್ ಆರ್ ಅವೈಲಬಲ್. ಹೌ ಇಟ್ ಇಸ್ ಪಾಸಿಬಲ್? ಬೈ ಫಾಲೋಯಿಂಗ್ ಎ ಗುಡ್ ರೂಟೀನ್, ಬೈ ಬಿಕಮಿಂಗ್ ದ ಮಾಸ್ಟರ್ಸ್ ಆಫ್ ದ ಸಬ್ಜೆಕ್ಟ್ಸ್. ನಮ್ಮಲ್ಲಿ ನಮ್ಗೆ ಹೆಂಗೆ ಆತ್ಮವಿಶ್ವಾಸ ಬರುತ್ತೆ ಅಂದ್ರೆ, ನಾನು ಕಷ್ಟಪಟ್ಟು ನನ್ನ ಇಷ್ಟಪಟ್ಟು ನಾನು ಹಗಲು ರಾತ್ರಿ ಓದಿ ನನ್ನ ಸಬ್ಜೆಕ್ಟ್ಸ್ಗೆ ಮಾಸ್ಟರಿ ಯಾವಾಗ ಆಗ್ತೀನೋ, ಆ ಪ್ರಭುತ್ವ ನನ್ನ ಯಾವಾಗ ಸಾಧಿಸ್ತಾನೋ ಸಬ್ಜೆಕ್ಟ್ಸ್ ಮೇಲೆ, ನನ್ನ ಕಾನ್ಫಿಡೆನ್ಸ್ ಬರ್ತದೆ. ನನ್ನ ಕಾನ್ಫಿಡೆನ್ಸ್ ಬಂದಾಗ ನನಗೆ ಭಯ ಇರೋದಿಲ್ಲ. ಪೇಪರ್, ಎಕ್ಸಾಮ್ ಪ್ಯಾಟರ್ನ್ ಪೇಪರ್ ಹೆಂಗಾದ್ರೂ ಕೊಡ್ಲಿ, ಕ್ವಶನ್ ಪೇಪರ್ ಅವ್ರು ತಿರುಗಿಸ ಮೂಲಕ ಹೆಂಗ್ ಬೇಕಾದ್ರೂ ಕೊಡ್ಲಿ, 1 ಪೇಪರ್ ಆದ್ರೂ ಕೊಡ್ಲಿ, 2 ಮಾರ್ಕ್ ಕೊಡ್ಲಿ, 4 ಮಾರ್ಕ್, 8 ಮಾರ್ಕ್, ಏನ್ ಬೇಕಾದ್ರೂ ಕೊಡ್ಲಿ, ಐ ವಿಲ್ ರೈಟ್. ನಮ್ಮ ಟೀಚರ್ ನೆಟ್ಟಗೆ ಪಾಠ ಮಾಡಲಿಲ್ಲ, ನಮ್ಮ ಮ್ಯಾಥ್ಸ್ ಟೀಚರ್ ಹೇಳ್ಕೊಡ್ಲಿಲ್ಲ, ನಮ್ಮ ಸೈನ್ಸ್ ಟೀಚರ್ ಹೇಳ್ಕೊಡ್ಲಿಲ್ಲ ಅಂತ ಸ್ಟಾಪ್ ಟೆಲ್ಲಿಂಗ್ ಆಲ್ ದಟ್ ಥಿಂಗ್ಸ್. ದಟ್ ದ ಪೀಪಲ್ ಹೂ ವಿಲ್ ಟೆಲ್ ಮೀನ್ಸ್ ಹೂ ಹ್ಯಾವ್ ನಾಟ್ ಟೇಕನ್ ದ ರೆಸ್ಪಾನ್ಸಿಬಿಲಿಟಿ. ನಾವು ಇನ್ನೊಬ್ರು ಬೈತಾ ಇದೀವಿ, ಇನ್ನೊಬ್ರು ಸರಿ ಇಲ್ಲ ಅಂತ ಇದೀವಿ ಅಂದ್ರೆ ಅರ್ಥ ಏನಂದ್ರೆ, ನಾನ್ ಸರಿ ಇಲ್ಲ ಅಂತ ಮಕ್ಕಳೇ, ನನ್ನ ಜವಾಬ್ದಾರಿ ನಾನು ತೆಗೆದುಕೊಂಡಿಲ್ಲ ಅಂತ ಅಷ್ಟೇ. ನಾವು ಪಾಸ್ ಆದಾಗ ಹಂಗೆ ಹೇಳ್ತೀವ, 80-90% ಬಂದಾಗ ನಾನು ಕಷ್ಟಪಟ್ಟು ಓದ್ದೆ ಗೊತ್ತಮ್ಮ ಅಂತ ಹೇಳ್ತೀವಿ. ಇಲ್ಲ ಫ್ರೆಂಡ್ಸ್ ಆದ್ರೆ ಮಚ್ಚ ಅಂತ ಹೇಳಿ, ಈ ಕಡೆ ಹೇಳ್ತಾರಲ್ಲ ಗೊತ್ತಲ್ಲ, ಮೈಸೂರು ಮೆಂಗ್ಳೂರ್ಲಿ ಹಂಗೆ ಹೇಳ್ತಾರೆ, ಏನ್ ಮಚ್ಚ ನಾನು ಎಷ್ಟು ಕಷ್ಟಪಟ್ಟು ಓದ್ದೆ ಗೊತ್ತಾ ನಿಂಗೆ ಅಂತ ಹೇಳಿ ಅಂತ. ಅದೇ ಹೆಚ್ಚು ಕಡಿಮೆ ಆದ್ರೆ ಟೀಚರ್ ಬಗ್ಗೆ ಕನ್ವೀನಿಯಂಟ್ ಆಗಿ ಹಾಕ್ಬಿಡ್ತೀವಿ ನಾವು, ಟೀಚರ್ ಮೇಲೆ ಟ್ಯೂಷನ್ಸ್ ಮೇಲೆ ಇರ್ಲಿ. ಐ ಕ್ಯಾನ್ ಡೂ ಇಟ್, ಐ ಕ್ಯಾನ್ ಡೂ ಇಟ್, ಐ ವಿಲ್ ಡೂ ಇಟ್, ಐ ವಿಲ್ ಡೂ ಇಟ್, ಐ ಹ್ಯಾವ್ ಡನ್ ಇಟ್, ಐ ಹ್ಯಾವ್ ಡನ್ ಇಟ್. ಏನ್ ಐ ಕ್ಯಾನ್ ಡೂ ಇಟ್ ಅಂದ್ರೇನು? ನಾನ್ ಮಾಡಬಲ್ಲೆ, ನನ್ನ ಮೇಲೆ ನನ್ಗೆ ಆತ್ಮವಿಶ್ವಾಸ ಇರಬೇಕು. ನಿಮ್ ಟೀಚರ್ಸು, ನಿಮ್ ಫ್ರೆಂಡ್ಸು, ನಿಮ್ಮ ಅಪ್ಪ ಐ ಶುಡ್ ಹ್ಯಾವ್ ಎ ಕಾನ್ಫಿಡೆನ್ಸ್ ಆನ್ ಮೀ. ಇಫ್ ಯು ಡೋಂಟ್ ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಯು, ನೋ ಒನ್ ಕ್ಯಾನ್ ಹ್ಯಾವ್ ಎ ಕಾನ್ಫಿಡೆನ್ಸ್ ಇನ್ ಯು. ಐ ಕ್ಯಾನ್ ರೈಟ್ ಅಂಡ್ ಗಿವ್ ಯು. ಸೆಕೆಂಡ್ ಇಸ್ ಐ ವಿಲ್ ಡೂ ಇಟ್. ಐ ಹ್ಯಾವ್ ಎ ಕಾನ್ಫಿಡೆನ್ಸ್ ಅಂಡ್ ಐ ಶುಡ್ ಡೂ ಇಟ್. ಐ ವಿಲ್ ಡೂ ಇಟ್ ಅಂತ ಹೇಳಿ ಐ ಶುಡ್ ಹ್ಯಾವ್ ಸಮ್ ಗೋಲ್, ಐ ಶುಡ್ ಹ್ಯಾವ್ ಸಮ್ ಪ್ಯಾಷನ್ ಟುವರ್ಡ್ಸ್ ಮೈ ಗೋಲ್. ದ ಥರ್ಡ್ ಈಸ್ ನಮ್ಮ ನ್ಯೂ ಇಯರ್ ಮೊನ್ನೆ ಆಯ್ತಲ್ಲ, ನ್ಯೂ ಇಯರ್ ಅಲ್ಲ ಬಟ್ ನ್ಯೂ ಇಯರ್ ಅಂತ ಅನ್ಕೊಳ್ತೀರ ನೀವೆಲ್ಲ. ಜನವರಿ 1st ದಿನ ರೈಟ್ ರೆಸೊಲ್ಯೂಷನ್ಸ್ ತಗೊಳ್ತೀವಲ್ಲ, ನಾನು ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಅಂತ ಹೇಳಿ, ಅದೆಲ್ಲ ಮುಗಿದೋಯ್ತು ಅಷ್ಟೇ. 2 ದಿವಸ 3 ದಿವಸ ವಾಟ್ಸಪ್ ಅಲ್ಲೆಲ್ಲ ಹಾಕೊಳ್ತೀವಿ ಸ್ಟೇಟಸ್ ಅಲ್ಲಿ, ಆಮೇಲೆ ಮುಗ್ದೋಗುತ್ತೆ. ಆ ತರ ಅಲ್ಲ, ಐ ಹ್ಯಾವ್ ಡನ್ ಇಟ್. ವಾಟ್ ಎವರ್ ಐ ಥಾಟ್, ಐ ಹ್ಯಾವ್ ಕಂಪ್ಲೀಟೆಡ್ ಇಟ್. ಸೊ ವಾಟ್ ಇಸ್ ಯುವರ್ ನೆಕ್ಸ್ಟ್ ಗೋಲ್ ನೌ? ಟು ಎಕ್ಸೆಲ್, ನಾಟ್ ಎಕ್ಸಾಮ್, ಟು ಎಕ್ಸೆಲ್ ಇನ್ ಯುವರ್ ಸಬ್ಜೆಕ್ಟ್ಸ್. SLC ಎಕ್ಸಾಮ್ ಮರ್ತು ಬಿಡ್ರಿ ಹುಡುಗರ, ಲೀಲಾಜಾಲಕ್ ಮಾಡ್ಬೋದು. ನಾನು ಮ್ಯಾಥ್ಸ್ ಅಲ್ಲಿ, ಸೈನ್ಸ್ ಅಲ್ಲಿ, ಕನ್ನಡ ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಓದಿ ನಾನು ಪ್ರಭುತ್ವವನ್ನು ಸಾಧಿಸ್ತೀನಿ. ಅವ್ರು ಏನ್ ಕೇಳಿದ್ರು ಇನ್ 3 ವರ್ಷ ಆದ್ಮೇಲೆ ಅದು ಸಹ ನಾನು ಹೇಳುವಂತ ತಾಕತ್ತನ್ನು ಬೆಳೆಸ್ಕೊಳ್ತೀನಿ ಅಂತ ಬೆಳೆಸ್ಕೊಳ್ಳಿ. ಡೋಂಟ್ ಪ್ರಿಪೇರ್ ಫಾರ್ ಎಕ್ಸಾಮ್ಸ್, ಪ್ರಿಪೇರ್ ಫಾರ್ ನಾಲೆಡ್ಜ್. ದೆನ್ ಯು ಕ್ಯಾನ್ ಪಾಸ್ ಎನಿ ಎಕ್ಸಾಮ್. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾಕೆ ದಾವಣಗೆರೆಯಲ್ಲೋ ಧಾರವಾಡದಲ್ಲೋ ಕುರಿಗಳ ತರ ಹೋಗ್ತಿರ್ಬೇಕು, ನಿಮ್ ತರ ಇದ್ದಾಗ ಎಕ್ಸಾಮ್ಸ್ಗೋಸ್ಕರ ಓದಿದ್ರು, ನಾಲೆಜ್ಗೋಸ್ಕರ ಓದ್ಲಿಲ್ಲ. ಬೆಳಕು ಅಕಾಡೆಮಿ ಅಂತ ಹೇಳಿ ಒಂದು
ಮೇರು ಅಕಾಡೆಮಿ ಅಂತ ಒಂದು ಪಾಠ ಮಾಡ್ತಾ ಇದ್ದಾರೆ. ನಮ್ಮ ಒಬ್ಬ ಓಡ್ ಸ್ಟೂಡೆಂಟ್ ಸತೀಶ್ ಸಾರ್ವಾಡ್ ಅಂತ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾನೆ. ಅದರಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಒಬ್ಬ ಟೀಚರ್ ಪಾಠ ಮಾಡ್ತಾರೆ, ಕನ್ನಡ ಟೀಚರ್ ಪಾಠ ಮಾಡ್ತಾರೆ. ಕನ್ನಡ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕನ್ನಡ ಪಾಠ ಮಾಡ್ತಾನೆ. ಮಕ್ಳೇ ಕನ್ನಡ ಪಾಠ ಮಾಡ್ತಾರೆ, ತಿಂಗಳಿಗೆ ಎಷ್ಟು ದುಡಿಬಹುದು ಅಂದಾಜು? ಅಪ್ರಾಕ್ಸಿಮೇಟ್ಲಿ ಎಷ್ಟು? 1 lakh. ಅಪ್ಪ ಒಳ್ಳೆ ಕನ್ನಡಿಗರು ಇದ್ದೀರಾ ಅಂತ ಆಯ್ತು. ಹಂಗಾದ್ರೆ ಬೆಂಗಳೂರಲ್ಲಿ ಕೇಳಿದ್ರೆ 20,000 ಅಂತ ಹೇಳ್ತಾರೆ, ಯಾಕಂದ್ರೆ ಅವ್ರ ಕನ್ನಡದ ಮೇಲೆ ಇದೇ ಇಲ್ಲ. ನೀವು ಅಟ್ಲೀಸ್ಟ್ 1 ಲಕ್ಷ ಹೇಳಿದ್ರಿ. ಆಮೇಲೆ ಎನಿ ಅದರ್ ಆನ್ಸರ್ಸ್? 1 ಲಕ್ಷ, ಆಮೇಲೆ 2 lakhs, 3 lakhs ಪರ್ ಮಂತ್. ವಾಟ್ ಎ ಬ್ಯೂಟಿ ಅಲ್ಲ. ನೋಡಿ, ಕನ್ನಡ ಪಾಠ ಮಾಡ್ಕೊಂಡು ಧಾರವಾಡದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಅವರು ತಿಂಗಳಿಗೆ 3 ಲಕ್ಷ ದುಡಿತಾ ಇದ್ದಾರೆ. ಅಯ್ಯೋ, ನಾನಂಗಾರೆ ನೆಕ್ಸ್ಟ್ BA ಹೋಗ್ಬಿಡ್ತೀನಿ ಸ್ವಾಮೀಜಿ, ನಾನು ಕನ್ನಡ ಆಗ್ತೀನಿ ಅಂತ. ಯಾಕೆ ಅವ್ರು ಮಾತ್ರ ದುಡಿತಾರೆ? ಚೆನ್ನಾಗಿ ಅಧ್ಯಯನ ಮಾಡಿದ್ರು. ಯಾವ ತರ ನೀವು ಓದಿದ್ರೆ IAS IPS KS ಆಫೀಸರ್ ಆಗೋರು ಕನ್ನಡ ಪೇಪರ್ ನ ನೀವು ಫುಲ್ ಔಟ್ ಆಫ್ ಔಟ್ ನ ಪಾಸ್ ಮಾಡಬಹುದು. ಈ ವರ್ಕ್ ಫಾರ್ ಎಕ್ಸಲೆನ್ಸ್. ಐ ವಾಂಟ್ ಟು ಬಿ ಕನ್ನಡ ಟೀಚರ್ ಅಂಡ್ ಐ ಶುಡ್ ಬಿ ಎಕ್ಸಲೆಂಟ್ ಕನ್ನಡ ಟೀಚರ್. ನೋಡಿ, ನಿಮ್ಮ ಸೈನ್ಸ್ ಟೀಚರ್ ಯಾವ ನೀವು ಗೌರ್ಮೆಂಟ್ IAS IPS ಆಫೀಸರ್ಗೆ ಎಷ್ಟಿದೆ ನಮ್ಗೆ ಅಷ್ಟು ಇರ್ಲಿಕ್ಕಿಲ್ಲ. 3 ಲಕ್ಷ ದುಡಿತಾ ಇದ್ರೆ ಧಾರವಾಡದಲ್ಲಿ ಇದ್ಕೊಂಡು. ಅದು ಮತ್ತೆ ಬೇರೆ ಹೊರ ದೇಶದಲ್ಲ, ನಮ್ಮ ದೇಶದಲ್ಲೇ, ನಮ್ಮ ಕರ್ನಾಟಕದಲ್ಲೇ, ಮತ್ತೆ ನಮ್ಮ ರಾಜ್ಯದಲ್ಲೇ. ಇಲ್ಲಿಂದ ಹತ್ರ ಅಲ್ವಾ ನಮ್ ಧಾರವಾಡ? ಅದಕ್ಕೆ ನಾ ಹೇಳ್ತಾರೆ ನೋಡಿ. ಸೊ ವರ್ಕ್ ಫಾರ್ ಎಕ್ಸಲೆನ್ಸ್, ವಿ ಶುಡ್ ವರ್ಕ್ ಫಾರ್ ಎಕ್ಸಲೆನ್ಸ್, ದೆನ್ ದ ಸಕ್ಸಸ್ ಕಮ್ಸ್, ಜಸ್ಟ್ ಇಟ್ ಫಾಲೋಸ್ ಲೈಕ್ ಎ ಡಾಗ್. ಅವಾಗ ಯಶಸ್ಸು ಆರಾಮಾಗಿ ಬಂದ್ಬಿಡುತ್ತೆ. 90-95% ಎಲ್ಲ ಈಸಿ ಆಗುತ್ತೆ. ಅಂಥ ಆತ್ಮವಿಶ್ವಾಸ, ಶ್ರದ್ಧೆ ನಿಮ್ಮೆಲ್ಲ ಬೆಳೀಲಿ. ಇವತ್ತಿಂದ ನೀವೇ ಓದಬೇಕು. ನಿಮ್ಮ ಟೀಚರ್ಸ್, ನಿಮ್ಮ ಪೇರೆಂಟ್ಸ್ ಬಂದು ಓದಿಸಬಾರ್ದು. ಬಿಕಾಸ್ ಯು ಲವ್ ದ ಸಬ್ಜೆಕ್ಟ್ಸ್, ಆಟೋಮೆಟಿಕ್ಲಿ ಯು ವಿಲ್ ಬಿ ಏಬಲ್ ಟು ಕಾನ್ಸಂಟ್ರೇಟ್, ಯು ವಿಲ್ ಬಿ ಏಬಲ್ ಟು ಥಿಂಕ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು.